Praise the Lord. Praise the Lord. Hallelujah. Hallelujah. Okay, it's such a beautiful worship that we had this morning. ತುಂಬಾ ಸುಂದರವಾದ ಆರಾಧನೆ ನಾವು ಮಾಡಿದ್ವಿ ಈ It was nice, ಬೆಳಗ್ಗೆಯಲ್ಲಿ. right? ಅದು ತುಂಬಾ ಚೆನ್ನಾಗಿತ್ತಲ್ವಾ? Praise God. I just missed this music. I just missed this worship time. ಈ ಆರಾಧನೆ ಸಮಯವನ್ನ ಮತ್ತೆ ಈ ಸಂಗೀತವನ್ನ ನಾನು ಮಿಸ್ ಮಾಡ್ಕೋತಿದ್ದೀನಿ. We are developing group, so keep praying for us. ನಾವು ಇದನ್ನ ಮುಂದುವರಿಸಿ ಬೆಳೆಸ್ತಾ ಇದೀವಿ. ಇದೇ ರೀತಿಯಾಗಿ ನೀವು ಪ್ರಾರ್ಥಿಸಿರಿ. When we left this place, ನಾವು ಈ ಸ್ಥಳವನ್ನು ಬಿಟ್ಟಾಗ Ruel and Jordan were small kids. ರುಯಲ್ ಮತ್ತೆ ಜೋರ್ಡನ್ ಅವರು ತುಂಬಾ ಸಣ್ಣ ಚಿಕ್ಕವರಾಗಿದ್ರು. So wonderful to see them so tall. ಅವರು ತುಂಬಾ ಉದ್ದವಾಗಿ ಬೆಳೆದಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಅವ್ರು ನೋಡ್ಲಿಕ್ಕೆ. Studying, working, beautiful, wonderful. ಅವರು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. What if Jordan thinks that Ruel is getting all the attention? Let me play a different beat. ಅವ್ರು ಏನಾದರೂ ಜೋರ್ಡನ್ ಅವರು ರುಯಲ್ ಅವರು ಎಲ್ಲ ಗಮನ ಸೆಳೀತಿದ್ದಾರೆ ಎಂಬುದಾಗಿ ಅವರು ಬೇರೆ ರೀತಿಯಾಗಿ ಬಾರಿಸಿದ್ರೆ ಅದು ಹೇಗಿರುತ್ತೆ? Or if Ruel thinks that my guitar sound should be louder and he increases the pitch and sound. ಏನಾದರೂ ರುಯಲ್ ಅವರು ನನ್ನ ಗಿಟಾರ್ ಶಬ್ದನೇ ಚೆನ್ನಾಗಿ ಕೇಳಿಸ್ಬೇಕೆಂಬಿಟ್ಟು ಅವರು ಜಾಸ್ತಿ ಮಾಡಿದ್ರೆ ಏನಾಗಿರುತ್ತೆ? Or what if Karen thought that today Joshua is leading, I don't like him, let me play different tune. ಏನಾದರೂ ಕ್ಯಾರನ್ ಅವರು ಇವತ್ತು ಜೋಶುವಾ ಅವರು ನಾವು ಅದನ್ನು ನಡೆಸ್ತಿದ್ದಾರೆ, ಅದನ್ನ ಬದಲಾಗಿ ಮಾಡುವ ಅಂತ ಹೇಳೋದಾದ್ರೆ suddenly she starts playing ppp. ಅವರು ತಕ್ಷಣವೇ ಏನಾದರೂ ಪಿಪಿಪಿ ಅಂತ ಶುರು ಮಾಡಿದ್ರೆ what would happen? ಏನಾಗಬಹುದು? It would mess up the worship, right? ಅದೆಲ್ಲ ಹಾಳಾಗುತ್ತೆ ಅಲ್ವಾ ಆರಾಧನೆ? But today we enjoyed worship because ನಾವು ಈ ದಿನ ಆರಾಧನೆನ ನಾವು ಸಂತೋಷವಾಗಿ ಅನುಭವಿಸಿದ್ವಿ. ಯಾಕಂದ್ರೆ they all came together with one heart, one mind and one spirit. ಯಾಕಂದ್ರೆ ಒಂದೇ ಆತ್ಮ, ಒಂದೇ ಹೃದಯ, ಒಂದೇ ಮನಸ್ಸಿನಿಂದ ಅವ್ರು ಬಂದಿದ್ರು. ಅದಕ್ಕಾಗಿ and that's what I want to share with you today. ಅದನ್ನೇ ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಇವತ್ತು. have one spirit. ಒಂದೇ ಆತ್ಮವನ್ನು ಹೊಂದಿಕೊಂಡಿರ್ರಿ ಎಂದು. Praise God. Praise God. Turn to neighbor and greet them and tell them have one spirit. ನೀವು ಪಕ್ಕದವ್ರಿಗೆ ಹೇಳಿ ಒಂದೇ ಆತ್ಮನನ್ನು ಹೊಂದಿಕೊಂಡಿರ್ರಿ ಎಂಬುದಾಗಿ. Hallelujah. Hallelujah. when believers are with one spirit, ಯಾವಾಗ ವಿಶ್ವಾಸಿಗಳು ಒಂದೇ ಆತ್ಮದಲ್ಲಿ ಇರ್ತಾರೋ mission of God is possible. ದೇವರ ಸೇವೆ ಅಲ್ಲಿ ಒಂದು ಸಾಧ್ಯ ಆಗುತ್ತೆ. work of God is possible. ದೇವರ ಕಾರ್ಯ ಅಲ್ಲಿ ಸಾಧ್ಯ ಆಗುತ್ತೆ. and the revival that we always pray for, it is possible only if you carry one spirit. ನಾವು ಯಾವಾಗಲೂ ಉಜ್ಜೀವನಕ್ಕಾಗಿ ಪ್ರಾರ್ಥಿಸ್ತೀವಲ್ಲ, ಅದು ಆ ಒಂದು ಆತ್ಮ ಇದ್ದಾಗ ನೆರವೇರುತ್ತೆ. and it is greatest privilege that God has brought us together as one body in Christ Jesus. ಅದು ನಮ್ಮ ಸೌಭಾಗ್ಯವಾಗಿದೆ. ದೇವರು ನಮ್ಮನ್ನು ಏಕತೆಯಲ್ಲಿ ಒಂದು ಶರೀರವಾಗಿ ಕೂಡಿಸಿದ್ದಾರೆ. and the mission is to bring light into this dark world. ನಮ್ಮ ಸೇವೆ ಏನೆಂಬುದಾಗಿ ನೋಡಿದ್ರೆ ಅದು ನಾವು ಕತ್ತಲೆಯ ಲೋಕಕ್ಕೆ ಬೆಳಕನ್ನು ತರುವುದಾಗಿದೆ. do you believe that? ನೀವು ಅದನ್ನ ನಂಬ್ತೀರಾ? what is our mission? ನಮ್ಮ ಒಂದು ಮುಖ್ಯ ಗುರಿ ಏನಾಗಿದೆ? to share the love of Jesus Christ to this world. ಈ ಲೋಕಕ್ಕೆ ದೇವರ ಯೇಸು ಕ್ರಿಸ್ತನ ಪ್ರೀತಿಯನ್ನು ಸಾರುವುದು and to bring his light in this dark world. ಆತನ ಬೆಳಕನ್ನು ಈ ಕತ್ತಲೆಯ ಲೋಕಕ್ಕೆ ತರುವುದಾಗಿದೆ. so be of one spirit. ನೀವು ಎಲ್ಲರೂ ಒಂದೇ ಒಂದು ಆತ್ಮ ಉಳ್ಳವರಾಗಿರ್ರಿ. let's read one scripture portion from Ephesians chapter 4 verse 3 to 5. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ ನೋಡೋಣ. okay, I'll read in English. make every effort to keep the unity of the spirit through the bond of peace. there is one body and one spirit, just as you are called to one hope when you are called. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ನೀವು ಕರೆಯಲ್ಪಟ್ಟಾಗ ಒಂದೇ ನಿರೀಕ್ಷೆಗಾಗಿ ಕರೆಯಲ್ಪಟ್ಟವರಂತೆಯೇ ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು. Amen. Praise the Lord. ದೇವರಿಗೆ ಮಹಿಮೆ. ಯಾರನ್ನ ಹೊಂದಿದ್ದೀರಿ? ಒಬ್ಬರೇ. ಏನಂತಿದೆ ಕನ್ನಡದಲ್ಲಿ? ಒಬ್ಬರೇ ಆತ್ಮನನ್ನು ಹೊಂದಿದವರು. Praise God. Hallelujah. Hallelujah. You received one spirit from the ನೀವು Lord. ಒಂದೇ ಆತ್ಮನನ್ನು ಹೊಂದುವವರಾಗಿದ್ದೀರಿ. You did not receive different spirits, you received one spirit. ನೀವು ಅನೇಕ ಆತ್ಮಗಳನ್ನು ಹೊಂದಿಲ್ಲ, ಒಂದೇ ಆತ್ಮನನ್ನು ಹೊಂದಿದ್ದೀರಿ. Today I want to share with you the 3 dimensions of having one spirit. ನಾನು ಈ ದಿನ ನಿಮಗೆ ಬೋಧಿಸ್ತೇನೆ 3 ಆಯಾಮಗಳು ಒಂದೇ ಆತ್ಮನನ್ನು ಪಡೆಯುವುದರಲ್ಲಿ. First thing is one spirit with the Lord. ಒಂದೇ ಆತ್ಮ ದೇವರೊಟ್ಟಿಗೆ. one spirit with the body of Christ. ಯೇಸು ಕ್ರಿಸ್ತನೊಂದಿಗೆ ಒಂದೇ ಆತ್ಮ. and one spirit in the purpose and mission. ಕ್ರಿಸ್ತನ ದೇಹದಲ್ಲಿ ಉದ್ದೇಶ ಮತ್ತು ಸೇವೆಯಲ್ಲಿ ಒಂದೇ ಆತ್ಮ ಎಂಬುದು. Praise God. Praise the Lord. what are those 3? ಯಾವ್ಯಾವುದು? 3. one spirit with the Lord. ಕರ್ತನೊಂದಿಗೆ ಒಂದೇ ಆತ್ಮ. one spirit with the body of Christ. ಕ್ರಿಸ್ತನ ದೇಹದಲ್ಲಿ ಒಂದೇ ಆತ್ಮ. and one spirit in the purpose and mission. ಉದ್ದೇಶ ಮತ್ತು ಸೇವೆಯಲ್ಲಿ ಒಂದೇ ಆತ್ಮ. Praise God.
ದೇವರಿಗೆ ಮಹಿಮೆ. Usually we focus on the purpose and the vision. ನಾವು ಸಾಮಾನ್ಯವಾಗಿ ಉದ್ದೇಶ ಮತ್ತೆ ಸೇವೆಯಲ್ಲಿ ನಾವು ಗಮನ ಹರಿಸ್ತೇವೆ. We pray for it. ಅದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. And we come together for it. ನಾವು ಒಟ್ಟಾಗಿ ಕೂಡಿ ಬರ್ತೀವಿ ಅದಕ್ಕಾಗಿ. And even the second point, what is the second point? ಎರಡನೇ ಅಂಶ ಏನಾಗಿದೆ? One spirit with the body of Christ. ಕ್ರಿಸ್ತನ ದೇಹದಲ್ಲಿ ಒಂದೇ ಆತ್ಮ. To carry one spirit we correct each other and help each other in some ways. ಒಂದೇ ಆತ್ಮನನ್ನು ನಾವು ತೆಗೆದುಕೊಳ್ಳೋಕೋಸ್ಕರ ನಾವು ಕೂಡಿ ಬರ್ತೇವೆ. But I want to tell you today, ನಾನು ನಿಮಗೆ ಹೇಳ್ತೀನಿ, it is not possible unless you are one spirit with the Lord. ಇದು ನೀವು ದೇವರೊಟ್ಟಿಗೆ ಒಂದೇ ಆತ್ಮ ಆಗಿಲ್ಲ ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ. It's not possible. ಅದು ಸಾಧ್ಯ ಆಗೋದಿಲ್ಲ. You tell a person correct yourself 1,000 times. ನೀವು ಒಂದು ಪಕ್ಕದಲ್ಲಿರುವ ಮನುಷ್ಯಗೆ ನೀವು ಸರಿಪಡಿಸಿಕೊಳ್ಳಿ ಅಂತ 1000 ಸಾರಿ ಹೇಳಿದ್ರು The correction does not happen, but it has to come from inside. ಅದು ಸರಿ ಆಗೋದಿಲ್ಲ, ಯಾಕೆಂದ್ರೆ ಅದು ಒಳಗಿಂದ ಬರಬೇಕಾಗಿರುವಂತದ್ದು. Praise the Lord. Praise the Lord. If you tell a person who's doing wrong, saying that you are doing wrong, ಯಾರಾದ್ರೂ ತಪ್ಪು ಮಾಡ್ತಿರೋ ವ್ಯಕ್ತಿಗೆ ನೀವು ಹೇಳಿದ್ರೆ ನೀವು ತಪ್ಪು ಮಾಡ್ತಿದ್ದೀರಿ ಎಂಬುದಾಗಿ, doesn't he know that he is doing wrong? ಅವ್ರಿಗೆ ಗೊತ್ತಿಲ್ಲ ಅದು ಅವ್ರು ತಪ್ಪು ಮಾಡ್ತಿದ್ದಾರೆ ಎಂಬುದಾಗಿ. Are they small children to say that you are doing wrong, don't do that? ಅವ್ರು ಚಿಕ್ಕ ಮಕ್ಕಳ, ಅವ್ರಿಗೆ ಗೊತ್ತಿಲ್ವಾ ಅವರು ತಪ್ಪು ಮಾಡ್ತಿದ್ದಾರೆ ಎಂಬುದಾಗಿ? I know what I am, you know who you are. ನನಗೆ ಗೊತ್ತು ನಾನು ಯಾರೆಂಬುದಾಗಿ, ಮತ್ತೆ ನಿಮಗೆ ಗೊತ್ತು ನೀವು ಯಾರೆಂಬುದಾಗಿ. The change always happens from inside, right? ಆ ಬದಲಾವಣೆ ಎಂಬುದು ಒಳಗಿಂದ ಬರಬೇಕು. So here is what Paul says in 1 Corinthians 6:17. ಪೌಲನು ಈ ರೀತಿಯಾಗಿ ಹೇಳ್ತಾರೆ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ, He who unites himself with the Lord is one with him in spirit. ಆದರೆ ಕರ್ತನೊಂದಿಗೆ ಸೇರಿಕೊಂಡವನು ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. Amen. Praise God. Let's keep that verse for some time, okay? What does it say? He who is joined with the Lord or united with the Lord is one spirit with him. ಅವರು ಏನ್ ಹೇಳ್ತಾರೆ ಪೌಲರು? ಯಾರು ಕರ್ತನ ಆತ್ಮನೊಂದಿಗೆ ಸೇರಿಕೊಂಡಿರ್ತಾರೋ ಅವರು ಆತ್ಮನಲ್ಲಿ ಒಂದಾಗಿರುತ್ತಾರೆ ಎಂಬುದಾಗಿ. Amen. Amen. Hallelujah. Hallelujah. Do you understand the depth of this meaning of the scripture? ಆ ವಾಕ್ಯದ ಆಳವನ್ನು ನೀವು ಅರ್ಥ ಮಾಡಿಕೊಂಡ್ರ, if you are in Christ, ನೀವು ಕ್ರಿಸ್ತನಲ್ಲಿ ಇರುವುದಾದ್ರೆ you have become one spirit with him. ನೀವು ಆತನಲ್ಲಿ ಒಂದೇ ಆತ್ಮವಾಗಿರ್ತೀರಾ. Praise the Lord. Praise the Lord. Lord. The one who is in the Lord, ಯಾರು ಕರ್ತನಲ್ಲಿ ಇರ್ತಾರೋ, the very meaning that you are in the Lord, ಅದರ ಅರ್ಥ ಎಂಬುದಾದ್ರೆ ನೀವು ಕರ್ತನಲ್ಲಿ ಇರುವವರಾಗಿದ್ದೀರಿ ಎಂಬುದಾಗಿ. that means that Holy Spirit lives inside of you. ಅದರ ಅರ್ಥ ಏನೆಂಬುದಾಗಿ, ಪವಿತ್ರಾತ್ಮರು ನಿಮ್ಮ ಒಳಗಡೆ ಜೀವಿಸ್ತಾರೆ ಎಂಬುದಾಗಿ. Praise the Lord. ದೇವರಿಗೆ How ಮಹಿಮೆ. did you receive salvation? ನೀವು ಹೇಗೆ ರಕ್ಷಣೆಯನ್ನು ಹೊಂದಿಕೊಂಡ್ರಿ? Ask your neighbor, how did you receive ನಿಮ್ಮ salvation? ಪಕ್ಕದವ್ರನ್ನ ಕೇಳಿರಿ, ಹೇಗೆ ನೀವು ರಕ್ಷಣೆಯನ್ನು ಹೊಂದಿಕೊಂಡ್ರಿ ಎಂಬುದಾಗಿ. Did you change your dressing style and you received salvation? ನೀವು ಉಡುಗೆಗಳನ್ನ ತೊಡುಗೆಗಳನ್ನ ಬದಲಾಯಿಸಿ ನೀವು ರಕ್ಷಣೆಯನ್ನು ಹೊಂದಿಕೊಂಡ್ರಾ? Did somebody say you should plow the land so that you can receive salvation? ನೀವು ಒಂದು ನೆಲವನ್ನ ಗೂಡಿಸಿ ಅದನ್ನ ನೀವು ಆ ರಕ್ಷಣೆಯನ್ನು ತೆಗೆದುಕೊಂಡ್ರಾ? How did you receive salvation? ನೀವು ಹೇಗೆ ರಕ್ಷಣೆಯನ್ನು ಹೊಂದಿಕೊಂಡ್ರಿ? It is only by his grace, right? ಇದು ಆತನ ಕೃಪೆಯಿಂದಲೇ ಮಾತ್ರ. And we received it by faith. ನಂಬಿಕೆಯಿಂದ ಅದನ್ನು ಹೊಂದಿಕೊಂಡಿದ್ದೇವೆ. Praise God. ದೇವರಿಗೆ ಮಹಿಮೆ. Are you all here? ಎಲ್ಲರೂ ಇಲ್ಲಿ ಇದ್ದೀರಾ? Am I saying something wrong? ನಾನೇನೋ ತಪ್ಪಾಗಿ ಹೇಳ್ತಿದ್ದೀನಾ? It is only by his grace. ಇದು ಕೇವಲ ಆತನ ಕೃಪೆಯಿಂದ ಮಾತ್ರ. Can you say it with me? I am saved only by his grace. ನನ್ನ ಜೊತೆ ಹೇಳಿರಿ, ನಾನು ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ. Amen. Amen. It is not by our works. ಅದು ನಮ್ಮ ಕಾರ್ಯಗಳಿಂದ ಅಲ್ಲ, It is gift of God. ದೇವರ ಒಂದು ವರವಾಗಿದೆ. And we received it. How did we receive it? ನಾವು ಅದನ್ನು ಪಡ್ಕೊಂಡ್ವಿ. ಹೇಗೆ ಪಡ್ಕೊಂಡ್ವಿ? By faith in what Christ has done. ದೇವರು ಮಾಡಿದಂತ ಕಾರ್ಯಗಳಲ್ಲಿ ನಂಬಿಕೆ ಇಟ್ಟು ನಾವು ಪಡ್ಕೊಂಡ್ವಿ. ಕ್ರಿಸ್ತನು ಮಾಡಿರುವ ಕಾರ್ಯಗಳು. Praise God. Jesus Christ did. Okay, so when we say that we are saved, that means that we have faith in what he has finished on the cross. ನಾವು ಯಾವ ರೀತಿಯಾಗಿ ಆತನ ಮೇಲೆ ನಂಬಿಕೆ ಇಟ್ವಿ, ಅದು ಶಿಲುಬೆ ಮೇಲೆ ಏನು ಅದನ್ನು ಮಾಡಿ ಮುಗಿಸಿದನೋ ಅದರ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದ್ವಿ. Praise the Lord. ದೇವರಿಗೆ ಮಹಿಮೆ. On the cross he took our sins upon himself. ಶಿಲುಬೆ ಮೇಲೆ ಆತನು ಅದೆಲ್ಲವನ್ನು ಹೊತ್ತುಕೊಂಡ. Okay, he took our sins upon himself. ಆತನು ನಮ್ಮ ಪಾಪಗಳನ್ನು ಆತನ ಮೇಲೆ ಹೊತ್ತುಕೊಂಡ. The word of God says, ದೇವರ ವಾಕ್ಯ ಹೇಳುತ್ತೆ, the one who knew no sin became sin for us. ಯಾರು ಪಾಪವನ್ನು ಗೊತ್ತಾಗುತ್ತೋ ಅವರು ಪಾಪಿಯಾಗಿರ್ತಾನೆ ಎಂಬುದಾಗಿ. ಪಾಪವನ್ನು ಅರಿಯದೇ ಇರುವವನು ನಮಗೋಸ್ಕರ ಪಾಪಿಯಾದನು ಎಂಬುದಾಗಿದೆ. ಪಾಪವೇ ಗೊತ್ತಿಲ್ಲದವರು. Okay, ಪಾಪವನ್ನು ಅರಿಯದವನು, right? He doesn't know what is sin. ಗೊತ್ತಿಲ್ಲದವನು, right? He doesn't know what is sin, but he became sin for us. ಆತನಿಗೆ ಪಾಪ ಎಂಬುದು ಏನೆಂಬುದು ಗೊತ್ತಿರಲಿಲ್ಲ, ಆದ್ರೆ ಅವನು ಪಾಪಿಯಾದ ನಮಗೋಸ್ಕರ. ಪಾಪಿ ಅಂತ ಹೇಳಬಾರದು, ಪಾಪವಾದನು ಅಂತ ದೇವರ ವಾಕ್ಯ ಹೇಳ್ತಾನೆ. He became the sin. He became the sin itself on the cross. Okay, ಆತನೇ ಪಾಪವಾದನು. Yeah, sorry for correcting you. Just I want to convey it right. Okay,
So he became not the sinner, he became sin for us. ಆತನು ಪಾಪಿ ಆಗ್ಲಿಲ್ಲ, ನಮಗಾಗಿ ಪಾಪವಾದನು. And the word of God says everyone who's put on the tree or hangs on the tree is cursed. What does it? It says it's ಶಾಪ. cursed. Okay? ಶಾಪಗ್ರಸ್ತನು. Okay? ಶಿಲುಬೆ ಮೇಲೆ ಹಾಕಲ್ಪಟ್ಟವನು ಯಾರಾಗಿದ್ದಾನೆ? ಶಾಪಗ್ರಸ್ತನಾಗಿದ್ದಾನೆ. What did Jesus become for us? He became sin for us. ಯೇಸು ಕ್ರಿಸ್ತ ನಮಗೋಸ್ಕರ ಪಾಪವಾದನು. He became curse for us. ಆತನು ನಮಗಾಗಿ ಶಾಪಗ್ರಸ್ತನಾದನು. So that in his death and resurrection, ಆತನ ಮರಣದಲ್ಲಿ ಮತ್ತೆ ಪುನರುತ್ಥಾನದಲ್ಲಿ we receive his righteousness. ಆತನ ನೀತಿವಂತಿಕೆಯನ್ನು ನಾವು ಹೊಂದಿಕೊಂಡ್ವಿ. We receive his eternal life. ಆತನ ಒಂದು ನಿತ್ಯ ಜೀವವನ್ನು ನಾವು ಹೊಂದಿಕೊಂಡ್ವಿ. So we confess today. ನಾವು ಅದನ್ನ ನೀವು ಅರಿಕೆ ಮಾಡ್ತೀವಿ. Like Paul says, ಪೌಲನು ಹೇಳಿದ ಪ್ರಕಾರ we are dead to sin. ನಾವು ಪಾಪಕ್ಕೆ We ಸತ್ತವರಾಗಿದ್ದೇವೆ. are dead to the law. ನಾವು ಒಂದು ಧರ್ಮಶಾಸ್ತ್ರಕ್ಕಾಗಿ ನಾವು ಸತ್ತವರಾಗಿದ್ದೇವೆ. We died along with Christ Jesus. ನಾವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದೇವೆ. We are buried ನಾವು along with him. ಹೂಣಲ್ಪಟ್ಟವರಾಗಿದ್ದೇವೆ ಆತನೊಂದಿಗೆ. We rose up along with him. ಆತನೊಂದಿಗೆ ನಾವು ಪುನರುತ್ಥಾನವಾಗಿದ್ದೇವೆ. In his resurrection, ಆತನ ಪುನರುತ್ಥಾನದಲ್ಲಿ this old man is dead and gone. ಆ ಹಳೆ ಮನುಷ್ಯ ಸತ್ತು ಹೋದ. But everything became new. ಪ್ರತಿಯೊಂದು ಹೊಸದಾಯಿತು. Praise the Lord. ದೇವರಿಗೆ When you ಮಹಿಮೆ. say ಸಮಸ್ತವು ನೂತನವಾಗಿದೆ ಎಂಬುದಾಗಿ ಹೇಳುವಾಗ ಅದರ ಅರ್ಥವೇನು? ಹಳೆಯ ಮನುಷ್ಯನೇನಾಗಿದ್ದಾನೆ? ಸತ್ತು ಹೂತಾಕಲ್ಪಟ್ಟಿದ್ದಾನೆ. Praise God. In Christ we are resurrected. ಯೇಸು ಕ್ರಿಸ್ತನಲ್ಲಿ ನಾವು ಪುನರುತ್ಥಾನವಾಗಿದ್ದೇವೆ. So Paul says, this life that I carry is not my life, but Christ lives inside of me. ನಾನು ಜೀವಿಸುವ ಈ ಜೀವಿತವು ನನ್ನದಲ್ಲ, ಅದು ಕ್ರಿಸ್ತನದೆಂಬುದಾಗಿ. Who and all believe in Jesus? Can I see your hands? ಯಾರೆಲ್ಲ ಕ್ರಿಸ್ತನನ್ನು ನಂಬ್ತೀರಿ? ನಿಮ್ಮ ಕೈಗಳನ್ನು ಎತ್ತಿರಿ. I shared with you what he has done upon the cross. Do you believe that? ನಾನು ಈಗ ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ. ಕ್ರಿಸ್ತನು ಶಿಲುಬೆ ಮೇಲೆ ಏನ್ ಮಾಡಿದ ನಂಬ್ತೀರಾ ನೀವು? Why don't you turn to neighbor and say that I am dead to sin and the law? ನೀವು ಪಕ್ಕದವ್ರಿಗೆ ಹೇಳಿ ನಾವು ಪಾಪಕ್ಕೆ ಸತ್ತವರಾಗಿದ್ದೇವೆ ಎಂಬುದಾಗಿ. ಪಾಪಕ್ಕೆ, ಧರ್ಮಶಾಸ್ತ್ರಕ್ಕೆ ನಾವು ಸತ್ತವರಾಗಿದ್ದೇವೆ. Praise God. ದೇವರಿಗೆ ಮಹಿಮೆ. We are living this new life in Christ's resurrection. ದೇವರ ಒಂದು ಪುನರುತ್ಥಾನ, ಯೇಸುವಿನ ಪುನರುತ್ಥಾನದಲ್ಲಿ ನಾವು ಹೊಸ ಜೀವಿತವನ್ನು ಜೀವಿಸುತ್ತಿದ್ದೇವೆ. That's why word of God says that the spirit who raised Jesus from the dead is living inside of us. ಯಾವ ಆತ್ಮವು ಯೇಸುವಿನ ಮರಣದಿಂದ ಎಬ್ಬಿಸಿತ್ತೋ ಅದು ನನ್ನಲ್ಲಿ ಜೀವಿಸುತ್ತದೆ ಎಂಬುದಾಗಿ. And he is empowering our mortal bodies. ನಮ್ಮ ಒಂದು ಮಾರಣಾಂತಿಕ ಶರೀರಗಳನ್ನ ಅವರು ಪುನರುತ್ಥಾನ ಪಡಿಸುತ್ತಿದ್ದಾರೆ. Praise God. ದೇವರಿಗೆ ಮಹಿಮೆ. You are alive today and breathing this air and you are calling yourself as a believer. That means that you have this new life in Christ Jesus. ನೀವು ಈ ದಿನ ಜೀವಿಸ್ತಾ ಇದ್ದೀರಿ, ಉಸಿರಾಡ್ತಾ ಇದ್ದೀರಿ, ಮತ್ತೆ ನೀವು ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಿದ್ದೀರಿ ಎಂಬುದಾದರೆ ನೀವು ಆ ಕೃಪೆಯನ್ನು ಹೊಂದಿದ್ದೀರಿ. Amen. Amen. What happened to us? ನಮಗೆ ಏನಾಯ್ತು? We are dead to sin. ನಾವು ಪಾಪಕ್ಕೆ ಸತ್ತವರಾಗಿದ್ದೇವೆ. Say it again. I am dead to sin. ಮತ್ತೆ ಹೇಳಿರಿ, ನಾನು ಪಾಪಕ್ಕೆ ಸತ್ತವನಾಗಿದ್ದೇನೆ. The old man is dead. ಹಳೆ ಮನುಷ್ಯ ಸತ್ತು ಹೋದ. Old person is dead. ಹಳೆ ಮನುಷ್ಯ ಸತ್ತು ಹೋದ. I am a new creation in Christ. ನಾನು ನೂತನ ಸೃಷ್ಟಿ ಯೇಸುವಿನಲ್ಲಿ. Say it boldly. I am a new creation in Christ. ಧೈರ್ಯವಾಗಿ ಹೇಳಿರಿ, ನಾನು ನೂತನ ಸೃಷ್ಟಿ ಯೇಸುವಿನಲ್ಲಿ ಎಂಬುದಾಗಿ. I have become one spirit with the Lord. ನಾನು ಒಂದೇ ಆತ್ಮವಾಗಿದ್ದೇನೆ ಯೇಸುವಿನೊಂದಿಗೆ. Amen. Amen. Whoever is in the Lord has become one spirit with him. ಯಾರೆಲ್ಲ ದೇವರಲ್ಲಿ ಇರ್ತಾರೋ ಅವರು ಆತ್ಮನಲ್ಲಿ ಒಂದಾಗಿದ್ದಾರೆ. Praise God. Praise the Lord. Word of God says in John 15:5 like this. ದೇವರ ವಾಕ್ಯ ಹೇಳ್ತದೆ ಯೋಹಾನ 15:5. I am the vine and you are the branches. If a man remains in me and I in him, he will bear much fruit. Apart from me you can do nothing. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನು ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. Praise God. ದೇವರಿಗೆ ಮಹಿಮೆ. What does it say? I am the vine and you are the ಅದೇನು ಹೇಳುತ್ತೆ? ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. Praise the Lord. ದೇವರಿಗೆ A lot ಮಹಿಮೆ. of times in our life ಅನೇಕ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ we look for the fruit. ನಾವು ಫಲಕ್ಕಾಗಿ ನೋಡ್ತೇವೆ. Okay. People also look for the fruit. ಜನರು ಕೂಡ ಆ ಫಲಕ್ಕಾಗಿ ನೋಡ್ತಾರೆ. Here Jesus is saying, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, if a man remains in me and I in him, he will bear much fruit. Apart from me you can do nothing. ಮನುಷ್ಯನು ನನ್ನಲ್ಲಿಯೂ ನಾನು ಆತನಲ್ಲಿ ನೆಲೆಗೊಂಡಿದ್ದರೆ ಅನೇಕ ಫಲಗಳನ್ನ ಕೊಡ್ತಾರೆ ಅಂತ ಎಂಬುದಾಗಿ. ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಎಂಬುದಾಗಿ ಹೇಳ್ತಾರೆ. ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. You cannot do anything apart from me. That's what he says. Praise God. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಎಂಬುದಾಗಿ ಹೇಳ್ತಾರೆ. You know, we always look for the fruit in our life. ನಾವು ಯಾವಾಗಲೂ ನಮ್ಮ ಜೀವಿತದಲ್ಲಿ ಫಲಕ್ಕಾಗಿ ನೋಡ್ತೇವೆ. When we are with the family, we try to
correct our family, saying that you should bear good fruit. ನಾವು ನಮ್ಮ ಕುಟುಂಬದಲ್ಲಿ ಇರುವಾಗ ನಮ್ಮ ಕುಟುಂಬವನ್ನು ಸರಿಪಡಿಸ್ತೀವಿ, ಯಾಕೆಂದ್ರೆ ನಾವು ಫಲಗಳನ್ನು ಕೊಡಬೇಕು ಎಂಬುದಾಗಿ. We tell them you should show some love, show some joy. ನಾವು ಅವ್ರಿಗೆ ಹೇಳ್ತೀವಿ, ನೀವು ಪ್ರೀತಿನ ತೋರಿಸಿರಿ, ಸಂತೋಷವನ್ನು ತೋರಿಸಿರಿ ಎಂಬುದಾಗಿ. Even when we are praying and worshiping, what we tell, show some joy. ನಾವು ಪ್ರಾರ್ಥಿಸುವಾಗ, ಆರಾಧಿಸುವಾಗ ಏನ್ ಹೇಳ್ತೀವಿ? ನೀವು ಒಂದು ಸ್ವಲ್ಪ ಸಂತೋಷವನ್ನು ತೋರಿಸಿರಿ ಎಂಬುದಾಗಿ ಹೇಳ್ತೀವಿ. Many times we forget that everything that we are talking about, it comes from that vine, not from the branch. ನಾವು ಮರೆತೋಗ್ತೀವಿ, ಪ್ರತಿಯೊಂದು ನಾವು ಆಡುವಂತ ಮಾತುಗಳು ಆ ಒಂದು ಬಳ್ಳಿಯಿಂದ ಬರುತ್ತೆ, ನಮ್ಮಿಂದ ಅಲ್ಲ ಎಂಬುದಾಗಿ. Apart from me you can do nothing, says the Lord. ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿ ಎಂಬುದಾಗಿ ದೇವರು ಹೇಳ್ತಾರೆ. That means that branch cannot bear fruit on its own. Is that what it means? ಎಂಬುದಾಗಿ ಕೊಂಬೆಯು ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು. You try to go out, there are many trees, you pluck one small branch and put it outside, let's see if fruit comes out of it. ನೀವು ಹೊರಗೆ ಹೋಗಿ ಮರವನ್ನು ಮುರಿದು ಒಂದು ಕೊಂಬೆ ನೆಡುದಾದ್ರೆ ಅದು ಫಲ ಕೊಡುತ್ತಾ? ನೀವು ನೋಡಿರಿ, does it come? ಅದು ಬರುತ್ತಾ, ಫಲ ಕೊಡುತ್ತಾ? Unless you are in the vine and vine is in you. ನೀವು ಬಳ್ಳಿಯಲ್ಲಿ, ಬಳ್ಳಿಯು ನಿಮ್ಮಲ್ಲಿ ಇರಲಿಲ್ಲ ಅನ್ನೋದಾದ್ರೆ. Praise God. Let me read again. You are the branches and I am the vine. If a man remains in me and I in him, he will bear much fruit. ನಾವು ಮತ್ತೆ ಓದೋಣ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನು ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. Praise God. ದೇವರಿಗೆ ಮಹಿಮೆ. Today I want to tell you, it is not about trying hard. ನಾವು ಕಠಿಣವಾಗಿ ತರಬೇತಿ ಹೊಂದುವುದಲ್ಲ. It is not about following some rules. ನಾವು ಒಂದು ನಿಯಮಗಳನ್ನ ಪಾಲಿಸುವುದಲ್ಲ. It is not about trying to make yourself perfect in the sight of the people. ಮನುಷ್ಯರ ದೃಷ್ಟಿಯಲ್ಲಿ ನೀವು ಒಂದು ಪೂರ್ಣರಾಗಿರುವುದಲ್ಲ. Or it is not by doing something so that God will be pleased with me. ದೇವರು ನಾನು ಮಾಡುವಂತದಲ್ಲಿ ಏನಾದರೂ ಸಂತೋಷ ಪಡ್ತಾರೆ ಎಂಬುದಲ್ಲ. But it is the grace of God that saved us. ಆದ್ರೆ ಇದು ಒಂದು ಕೃಪೆಯಾಗಿದೆ, ಆತನಲ್ಲಿ ನಾವು ರಕ್ಷಣೆಯನ್ನು ಹೊಂದಿರುವುದು. When you say grace, you are saying that I am accepted by God. ನೀವು ಕೃಪೆ ಎಂದು ಹೇಳುವಾಗ ದೇವರಿಂದ ನಾವು ಅಂಗೀಕರಿಸಲ್ಪಟ್ಟಿದ್ದವರಾಗಿ ಎಂದು ಹೇಳ್ಬೋದು. You are saying that I am one spirit with the Lord. ನೀವು ಹೇಳ್ತೀರಿ, ಅದು ನಾನು ಒಂದೇ ಆತ್ಮವಾಗಿದ್ದೇನೆ. Praise God. ದೇವರಿಗೆ ಮಹಿಮೆ. ಮಹಿಮೆ. Turn to neighbor and tell them you are forgiven. ನೀವು ಪಕ್ಕದವರಿಗೆ ಹೇಳಿ ನೋಡಿ, ನೀವು ಕ್ಷಮಿಸಲ್ಪಟ್ಟಿದ್ದೀರಿ You are accepted. Tell them you are ನೀವು accepted. ಸ್ವೀಕೃತವಾಗಿದ್ದೀರಿ ಎಂಬುದಾಗಿ. God looks at you and he smiles. ದೇವರು ನಿಮ್ಮನ್ನು ನೋಡಿ ಅವರು ನಗುತ್ತಾರೆ. Why don't you tell them God looks at you and ನೀವು smiles? ಪಕ್ಕದವರಿಗೆ ಹೇಳಿ, ದೇವರು ನಿಮ್ಮನ್ನು ನೋಡಿ ನಗುತ್ತಾರೆ ಎಂಬುದಾಗಿ. He loves you. ನಿಮ್ಮನ್ನ ಪ್ರೀತಿಸ್ತಾರೆ ಎಂಬುದಾಗಿ ಹೇಳಿರಿ. Praise God. It's not about us becoming perfect, but it's all about being united with him. ನಾವು ನಮ್ಮಷ್ಟಕ್ಕೆ ನಾವು ಪರಿಪೂರ್ಣರಾಗಿರುವುದಲ್ಲ, ನಾವು ಆತ್ಮನೊಂದಿಗೆ ನಾವು ಒಟ್ಟಾಗಿ ಇರುವಂತದ್ದು. Praise God. ದೇವರಿಗೆ ಮಹಿಮೆ. From that flows all the other things that we are talking about. ನಾವು ಅದರಿಂದಲೇ ಬಾಕಿ ಎಲ್ಲ ನಾವು ಮಾತಾಡ್ಲಿಕ್ಕಿದ್ದೇವಲ್ಲ, ಆ ಒಂದು ವಿಷಯದಿಂದಲೇ ಮಿಕ್ಕದೆಲ್ಲ ನಾವು ಮಾತಾಡ್ಲಿಕ್ಕಿದ್ದೇವೆ. Praise the Lord. ದೇವರಿಗೆ ಮಹಿಮೆ. Hallelujah. It is not the duty of the branch to produce fruit. ಇದು ಕೊಂಬೆ ಕಾರ್ಯವಲ್ಲ ಫಲಗಳನ್ನ ಕೊಡುವಂತದ್ದು. If you are rooted in the word of God, ನೀವು ದೇವರ ವಾಕ್ಯದಲ್ಲಿ ಬೇರೂರುವುದಾಗಿದ್ರೆ, if you are in fellowship with the Holy Spirit, ನೀವು ಪವಿತ್ರಾತ್ಮನಲ್ಲಿ ಅನ್ಯೋನ್ಯವಾಗಿದ್ರೆ, the fruit of the Spirit will be evident in your life. ಆತ್ಮನ ಫಲಗಳು ನಿಮ್ಮ ಜೀವಿತದಲ್ಲಿ ಅದು ನಿಮಗೆ ದೃಷ್ಟೀಕರಿಸ್ತದೆ. Bible says that we did not receive the spirit of fear. ನಾವು ದೇವರ ವಾಕ್ಯ ಹೇಳ್ತದೆ, ನಾವು ಭಯದ ಆತ್ಮನನ್ನು ಹೊಂದಿಕೊಂಡಿಲ್ಲ ಎಂಬುದಾಗಿ. But we received the spirit of love. ನಾವು ಪ್ರೀತಿ ಆತ್ಮನ ಹೊಂದಿಕೊಂಡಿದ್ದೇವೆ ಎಂಬುದಾಗಿ. And courage. ಧೈರ್ಯದ. And sound mind. ಒಂದು ಬಲವಾದ ಮನಸ್ಸನ್ನು. Praise God. ದೇವರಿಗೆ What kind of spirit God has given us? ಯಾವ ರೀತಿಯಾದ ಆತ್ಮವನ್ನು ದೇವರು ಕೊಟ್ಟಿದ್ದಾರೆ? Not the spirit of fear. ಭಯದ ಆತ್ಮವಲ್ಲ. The spirit of love. ಪ್ರೀತಿಯ ಆತ್ಮ. Boldness or courage. ಧೈರ್ಯದ ಆತ್ಮ. Okay. And the spirit of sound mind. ದೃಢವಾದ ಮನಸ್ಸಿನ ಆತ್ಮ. Praise God. Sound mind is the result of the fellowship with the Holy Spirit. ದೃಢವಾದ ಮನಸ್ಸು ಅದು ದೇವರೊಟ್ಟಿಗೆ ಇರುವಂತ ಐಕ್ಯತೆಯನ್ನು ತೋರಿಸುತ್ತದೆ. Amen. Amen. Hallelujah. Hallelujah. What is the duty of the branch then? If it is not its duty to produce fruit, what is its duty? ಒಂದು ಕೊಂಬೆಯ ಕಾರ್ಯ ಫಲ ಕೊಡುವುದಲ್ಲ ಅನ್ನೋದಾದ್ರೆ ಅದರ ಕಾರ್ಯಗಳೇನು? What is its duty? ಅದರ ಕೆಲಸ ಏನು? Tell me, ask your neighbor, what is its duty? ನಿಮ್ಮ ಪಕ್ಕದವರನ್ನ ಕೇಳಿ ಅದರ ಕೆಲಸ ಏನೆಂಬುದಾಗಿ. What is it? ಏನಾಗಿದೆ? Amen. Stay connected with the vine. That is a duty. That is a duty of the branch. ಆ ಒಂದು ಕೊಂಬೆಯ ಕೆಲಸ ಏನೆಂಬುದೆಂದ್ರೆ ದ್ರಾಕ್ಷಿಯ ಬಳ್ಳಿಯೊಟ್ಟಿಗೆ ಒಂದು ಸಂಪರ್ಕವನ್ನು ಹೊಂದಿರುವಂತದ್ದು. Praise the Lord. ದೇವರಿಗೆ ಮಹಿಮೆ. And if you are connected with the vine and wine is in you, you are in wine. ನೀವು ದ್ರಾಕ್ಷಿ ಬಳ್ಳಿಯೊಟ್ಟಿಗೆ ನೀವು ಕನೆಕ್ಟೆಡ್ ಆಗಿದ್ರೆ ನೀವು ಆ ಬಳ್ಳಿಯಲ್ಲಿ ಒಂದು ಭಾಗವಾಗಿರ್ತೀರಾ. Okay, that means that you are
together with the believers and you are the part of the body of Christ. ನೀವು ಕರ್ತನ ಯೇಸುವಿನ ಶರೀರದಲ್ಲಿ ಒಂದಾಗಿದ್ದೀರಿ, ವಿಶ್ವಾಸಿಗಳು ಒಂದಾಗಿದ್ದೀರಿ, ಒಂದು ಭಾಗವಾಗಿದ್ದೀರಿ ಎಂಬುದಾಗಿ. That's why we go to the next second point, that is one spirit with the body of Christ. ಕ್ರಿಸ್ತನ ದೇಹದಲ್ಲಿ ಒಂದೇ ಆತ್ಮ. Amen. One spirit with the body of Christ. ಕ್ರಿಸ್ತನ ದೇಹದಲ್ಲಿ ಒಂದೇ ಆತ್ಮ. Hallelujah. Hallelujah. You know, when for example, if two friends are there, ಉದಾಹರಣೆಗೆ ಇಬ್ಬರು ಸ್ನೇಹಿತರು ಇರ್ತಾರೆ, if they are so close from a long time, ತುಂಬಾ ಅವರು ಅನ್ಯೋನ್ಯತೆಗಿರ್ತಾರೆ ಒಂದು ಬಹಳ ವರ್ಷಗಳಿಂದ, they become possessive about each other, right? ಒಬ್ಬರಿಗೊಬ್ಬರು ಅವರು ಒಂದು ಬಿಟ್ಕೊಡ್ಲಾರದಂತೆ ಇರ್ತಾರೆ. And somehow some insecurities will start developing. ಅವರಲ್ಲಿ ಅಭದ್ರತೆ ಎಂಬುದು ಕಾಡ್ತಾ ಇರ್ತದೆ. Why that insecurity comes? ಯಾಕೆ ಆ ಒಂದು ಭಯ, ಅಭದ್ರತೆ ಎಂಬುದು ಕಾಡ್ತಿರುತ್ತೆ? Why that happens? ಯಾಕೆ ಅದಾಗುತ್ತೆ? It happens because they don't know what kind of friendship they have. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ಯಾವ ರೀತಿಯಾಗಿ ಸ್ನೇಹ ಅವರಲ್ಲಿದೆ ಎಂಬುದಾಗಿ. The relationship is not defined. ಆ ಒಂದು ಸಂಬಂಧ ಎಂಬುದು ವ್ಯಾಖ್ಯಾನ ಪಡಿಸಿಲ್ಲ. They don't have their identity in that relationship. ಆ ಒಂದು ಸಂಬಂಧದಲ್ಲಿ ಅವ್ರ ಗುರುತಿಸುವಿಕೆ ಇಲ್ಲ. In our lives also, ನಮ್ಮ ಜೀವಿತದಲ್ಲೂ ಕೂಡ many times we feel insecure in our prayers. ನಮ್ಮ ಪ್ರಾರ್ಥನೆಯಲ್ಲಿ ನಮಗೆ ಒಂದು ಅಭದ್ರತೆ ಕಾಡ್ತಾ ಇರುತ್ತೆ. We are insecure in our prayers. We pray out of fear. ನಾವು ಭಯದಿಂದ, ನಾವು ಒಂದು ಅಭದ್ರತೆಯಿಂದ ನಾವು ಪ್ರಾರ್ಥಿಸ್ತಿರ್ತೇವೆ. We pray out of doubt. ನಾವು ಒಂದು ಅನುಮಾನದಿಂದ ಪ್ರಾರ್ಥಿಸ್ತಿರ್ತೇವೆ. We pray trying to gain something that can please God. ನಾವು ಏನಾದರೂ ಒಂದು ನಾವು ಪಡೆದುಕೊಳ್ಳಲು ಬಯಸ್ತಾ ಇರ್ತೀವಿ, ದೇವರಿಗೆ ಸಂತೋಷ ಪಡಿಸುವಂತದನ್ನ. Is that true? ಹೌದು, ನಿಜನಾ? You know why we do that? ಯಾಕೆ ನಾವು ಅದನ್ನ ಮಾಡ್ತೀವಿ ಗೊತ್ತಾ? Many times we fail to find ourselves in Christ. ನಾವು ಅನೇಕ ಬಾರಿ ವಿಫಲರಾಗ್ತೀವಿ ಕರ್ತನಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಳೋದಕ್ಕೆ. We pray as if he's somewhere. ನಾವು ಪ್ರಾರ್ಥಿಸ್ತೀವಿ ನಾವು ಎಲ್ಲೋ ಇರೋ ರೀತಿಯಾಗಿ. We worship as if he's somewhere. ನಾವು ಎಲ್ಲೋ ಇರೋ ರೀತಿಯಾಗಿ ನಾವು ಆರಾಧಿಸ್ತೇವೆ. We think about the Old Testament times when Daniel was praying. Angels were there fighting, right? ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ, ದಾನಿಯೇಲ ಪ್ರಾರ್ಥಿಸುವಾಗ ಆ ದೇವದೂತರು ಒಂದು ಹೋರಾಟ ಮಾಡ್ತಿರ್ತಾರೆ. Okay, we have that image in our mind. ನಾವು ಅದನ್ನ ಮನಸ್ಸಿನಲ್ಲಿ ಊಹೆ ಮಾಡ್ಕೊತೀವಿ. So many times we pray, we think that our prayer should go through, then some battle will happen, then the prayer will go up and then it will reach the Lord. ನಾವು ಅನೇಕ ಬಾರಿ ಪ್ರಾರ್ಥಿಸುವಾಗ ನಾವು ಹೇಳ್ತೀವಿ ಆ ಒಂದು ಯುದ್ಧ ನಡೀತಾ ಇರ್ತದೆ, ಅದರ ಮುಖಾಂತರ ಅದಾದ ಮೇಲೆ ಪ್ರಾರ್ಥನೆ ಹೋಗಬೇಕು, ಆಮೇಲೆ ಉತ್ತರ ಬರಬೇಕು ಎಂಬುದಾಗಿ. But who is in you? ಆದ್ರೆ ನಿಮ್ಮಲ್ಲಿ ಯಾರಿದ್ದಾರೆ? Christ is in us. ಕ್ರಿಸ್ತನು ನಿಮ್ಮಲ್ಲಿದ್ದಾರೆ. Holy Spirit is in us. ಪವಿತ್ರಾತ್ಮರು ನಮ್ಮಲ್ಲಿದ್ದಾರೆ. God is in us. ದೇವರು ನಮ್ಮಲ್ಲಿದ್ದಾರೆ. He is not somewhere. ಆತನು ಎಲ್ಲೋ ಇಲ್ಲ. And we are together. Everybody who's here together who believes in the Lord, they carry the same Spirit of God. ನಾವೆಲ್ಲರೂ ಇಲ್ಲಿದ್ದೀವಿ, ಆತನ ನಂಬಿರುವವರು, ವಿಶ್ವಾಸಿಸುವವರು ಎಲ್ಲರೂ ಒಂದೇ ಆತ್ಮನನ್ನು ಹೊಂದಿಕೊಂಡಿದ್ದೇವೆ. Amen. That's why the word of God calls us to live in unity. Let's read one more time Ephesians 4:3. Make every effort to keep the unity of the Spirit through the bond of peace. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. Amen. Praise God. ದೇವರಿಗೆ ಮಹಿಮೆ. What does it say? ಅದು ಏನು ಹೇಳುತ್ತೆ? Make every effort to keep the unity in spirit. ನೀವು ಐಕ್ಯತೆಯನ್ನು ಕಾಪಾಡೋದಕ್ಕೋಸ್ಕರ ನೀವು ಪ್ರಯಾಸ ಪಡಿರಿ ಎಂಬುದಾಗಿ. Praise God. ದೇವರಿಗೆ ಮಹಿಮೆ. It says make every effort to keep that unity, right? Keep it. ಒಂದು ಐಕ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕಾಗಿ ನೀವು ಪ್ರಯಾಸ ಪಡಿರಿ ಎಂಬುದಾಗಿ ಹೇಳುತ್ತೆ. Notice that Paul is not saying there is no unity. ನೀವು ಅದನ್ನು ಗುರುತಿಸಿರಿ, ಗಮನಿಸಿರಿ, ಪೌಲನು ಹೇಳ್ತಾನೆ ಅಲ್ಲಿ ಐಕ್ಯತೆ ಇಲ್ಲ ಎಂಬುದಾಗಿ ಹೇಳ್ತಿಲ್ಲ. But he is saying protect it. ಅವನು ಹೇಳ್ತಾನೆ ಅದನ್ನು ಸಂರಕ್ಷಿಸಿರಿ ಎಂಬುದಾಗಿ. Make every effort to protect that unity in the body of Christ. ಎಲ್ಲಾ ಪ್ರಯತ್ನಗಳ ಪಡಿರಿ, ಅದನ್ನು ನಾವು ಐಕ್ಯತೆಯಲ್ಲಿ ಕಾಪಾಡಿಕೊಳ್ಳೋದಕ್ಕಾಗಿ ಎಂಬುದು ಹೇಳ್ತಾನೆ. You know why he is saying there is no unity, bring unity? ಅವನು ಯಾಕೆ ಹೇಳ್ತಿಲ್ಲ ಐಕ್ಯತೆ ಇಲ್ಲ, ಐಕ್ಯತೆಯನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾ ಇಲ್ಲ. He is only saying to protect it. You know why he is saying that? ಅವನು ಹೇಳ್ತಾ ಇದ್ದಾನೆ ಕೇವಲ ಇರುವಂತ ಐಕ್ಯತೆಯನ್ನು ಕಾಪಾಡಿಕೊಳ್ಳಿರಿ ಎಂಬುದಾಗಿ. Because we are already united with the Lord. ಯಾಕೆಂದ್ರೆ ನಾವು ಆಗಲೇ ದೇವರೊಟ್ಟಿಗೆ ನಾವು ಐಕ್ಯತೆವಾಗಿದ್ದೇವೆ ಎಂಬುದಾಗಿ. We are all one body in Christ. ನಾವೆಲ್ಲರೂ ಒಂದೇ ಶರೀರವಾಗಿದ್ದೇವೆ ಕ್ರಿಸ್ತನಲ್ಲಿ. Praise the Lord. ದೇವರಿಗೆ ಮಹಿಮೆ. If a body fights against itself, ಒಂದು ನಮ್ಮ ಶರೀರ ಅದಕ್ಕೆ ವಿರುದ್ಧವಾಗಿ ಅದೇ ಒಂದು ಹೋರಾಡೋದಾದ್ರೆ it is called disease. ಅದಕ್ಕೆ ನಾವು ಹೇಳ್ತೀವಿ ಕಾಯಿಲೆ ಎಂಬುದಾಗಿ. It is called cancer.
ಅದು ಒಂದು ಕ್ಯಾನ್ಸರ್ ಎಂಬುದಾಗಿ. Okay, when you say body, this is my body. ನಾವು ಹೇಳ್ತೇವೆ ಇದು ನನ್ನ ಶರೀರ If ಎಂಬುದಾಗಿ. my hand fights against another hand, ನನ್ನ ಒಂದು ಕೈ ಮತ್ತೊಂದು ಕೈ ಒಂದು ವಿರುದ್ಧ ಹೋರಾಡುದಾದ್ರೆ what happens? ಏನಾಗುತ್ತೆ? It's destruction for me, right? ಅದು ನನಗೆ ತೊಂದರೆ ಅಲ್ವಾ? Okay, so when we speak against our brothers or sisters, ನಮ್ಮ ಸಹೋದರ ಸಹೋದರಿಯ ವಿರುದ್ಧವಾಗಿ ನಾವು ಮಾತಾಡೋದಾದ್ರೆ, when we come against them in some manner, ನಾವು ಏನೋ ಒಂದು ರೀತಿಯಾಗಿ ಅವರ ವಿರುದ್ಧವಾಗಿ ಬರೋದಾದ್ರೆ, when we talk behind them, ಅವರ ಹಿಂದೆ ನಾವು ಮಾತಾಡೋದಾದ್ರೆ, we try to cause some sort of damage. ನಾವು ಅಲ್ಲಿ ಏನೋ ಒಂದು ರೀತಿಯಾದಂತ ಒಂದು ಒಡೆಕನ್ನು ನಾವು ನೋಡ್ತಾ ಇರ್ತೀವಿ. You may think that you're pushing them down and you're coming up. ನೀವು ಅನ್ಕೋಬಹುದು ಅವ್ರನ್ನ ಕೆಳಗೆ ತುಳಿದು ನನ್ನ ಮೇಲೆ ಬರ್ತಾ ಇದ್ದೀನಿ ಎಂಬುದಾಗಿ. You are forgetting that you're hurting the Lord. ನೀವು ಮರ್ತೋಗಿರ್ತೀರಿ, ನೀವು ಕರ್ತನನ್ನ ನೀವು ನೋವಿಸುವವರಾಗಿದ್ದೀರಿ, You are grieving the Holy Spirit. ನೀವು ಪವಿತ್ರಾತ್ಮನನ್ನು ನಂದಿಸುವವರಾಗಿದ್ದೀರಿ. This is not some other believer just receiving some pain because of you, but it is the Lord who's receiving the pain. ಇದು ಮತ್ತೊಬ್ಬ ವಿಶ್ವಾಸಿ ನೋವನ್ನು ಅನುಭವಿಸಿರುವುದಲ್ಲ, ಆದ್ರೆ ನಿಮಗೆ ನೀವೇ ನೋವನ್ನು ಅನುಭವಿಸ್ತಿರುವಂತದ್ದು. I believe nobody should dare to do that. ನಾನು ನಂಬ್ತೀನಿ ಯಾರಿಗೂ ಅದನ್ನ ಮಾಡ್ಲಿಕ್ಕೆ ಧೈರ್ಯ ಇಲ್ಲ ಎಂಬುದಾಗಿ. Amen. Amen. Can you turn to neighbor and tell them, this is not your church, this belongs to Christ. ನೀವು ಪಕ್ಕದವ್ರಿಗೆ ಹೇಳಿರಿ, ಇದು ನಿಮ್ಮ ಸಭೆ ಅಲ್ಲ, ಇದು ಕರ್ತನ ಸಭೆ ಎಂಬುದಾಗಿ. This is your church only. ಇದು ನಿಮ್ಮ ಸಭೆಯೇ ಹೌದು, But it does not belong to you. ಅದು ನಿಮಗೆ ಸೇರಿದ್ದಲ್ಲ. It belongs to whom? ಅದು ಯಾರಿಗೆ ಸೇರಿದ್ದು? It belongs to the Lord. ಕರ್ತನಿಗೆ ಸೇರಿದ್ದು. Your neighbor belongs to the Lord. ನಿಮ್ಮ ಪಕ್ಕದಲ್ಲಿರೋರು ಆ ಕರ್ತನಿಗೆ ಸೇರಿದವರು. Your leader belongs to the Lord. ನಿಮ್ಮ ನಾಯಕರು ಕರ್ತನಿಗೆ ಸೇರಿದವರು. Your pastor belongs to the Lord. ನಿಮ್ಮ ಸಭಾಪಾಲಕರು ಕರ್ತನಿಗೆ ಸೇರಿದವರು. Even your own family belongs to the Lord. ನಿಮ್ಮ ಸ್ವಂತ ಕುಟುಂಬವು ಕೂಡ ಅದು ಕರ್ತನಿಗೆ ಸೇರಿದ್ದು. Praise God. ದೇವರಿಗೆ I want to ಮಹಿಮೆ. tell you one example. ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. Let's think that all of us have a same network in the phone. ನಾವೆಲ್ಲರಿಗೂ ಒಂದೇ ನೆಟ್ವರ್ಕ್ ಇದೆ ನಮ್ಮ ಫೋನಲ್ಲಿ ಅಂತ ಯೋಚನೆ ಮಾಡ್ರಿ. So for example, all of you have Airtel network maybe. ಉದಾಹರಣೆಗೆ ಒಂದು ಏರ್ಟೆಲ್ ನೆಟ್ವರ್ಕ್ ಅಂತ ತಿಳ್ಕೊಳ್ಳಿ. Okay, when you say you have Airtel network, ನಿಮ್ಗೆ ಏರ್ಟೆಲ್ ನೆಟ್ವರ್ಕ್ ಇದೆ ಅಂತ ಹೇಳುವಾಗ what does that mean? ಅದರ ಅರ್ಥ ಏನು? Your SIM card or your phone is connected to the whatever signals that come from Airtel, right? ಏನೆಲ್ಲ ಒಂದು ಬರುತ್ತೋ ಆ ನೆಟ್ವರ್ಕ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. So when signals come from the Airtel, you are connected to Airtel actually. ನೀವು ಆ ಒಂದು ಏರ್ಟೆಲ್ ನೆಟ್ವರ್ಕ್ಗೆ ಸಂಧಿಸ್ತೀರಿ. But still you are connected with the people, right? Like you can send message to them, you can call them. ನಿಮ್ಮ ನೆಟ್ವರ್ಕ್ ಏರ್ಟೆಲ್ ಆಗಿದ್ರು ಕೂಡ ನೀವು ಜನರೊಟ್ಟಿಗೆ ನೀವು ಸಂಭಾಷಣೆ ಮಾಡ್ತೀರಿ ಮತ್ತೆ ಮೆಸೇಜ್ ನ ಕಳಿಸ್ತೀರಿ ಅಲ್ವಾ? Is that right? ಹೌದಾ ಅಲ್ವಾ? You are connected to Airtel. ನೀವು ಏರ್ಟೆಲ್ ನೆಟ್ವರ್ಕ್ ನೇ ಹೊಂದಿದ್ದೀರಿ. But because of that connection you can send message to each other. ಆ ಒಂದು ನೆಟ್ವರ್ಕ್ ನ ಸಹಾಯದಿಂದ ನೀವು ಜನರಿಗೆ ಒಂದು ಮೆಸೇಜ್ಗಳನ್ನ ಕಳಿಸ್ತೀರಾ. You can talk to each other. ನೀವು ಮತ್ತೊಬ್ಬರಿಗೆ ಮಾತಾಡ್ತೀರಾ. You can have fellowship with one another. ನೀವು ಒಬ್ರಿಗೊಬ್ರು ಐಕ್ಯತೆನ ಹೊಂದಿರ್ತೀರಾ. What if that network breaks? ಆ ಒಂದು ನೆಟ್ವರ್ಕ್ ಮುರಿದು ಹೋಯ್ತು ಅಂದ್ರೆ ಏನಾಗುತ್ತೆ? Or if somebody goes out of the network, what happens? ಆ ನೆಟ್ವರ್ಕ್ ಇಂದ ಹೊರಗಡೆ ಹೋಯ್ತು ಅಂದ್ರೆ ಏನಾಗುತ್ತೆ? What happens? ಏನಾಗುತ್ತೆ? No connection with Airtel, no connection with the people also. ಆ ಜನರ ಜೊತೆಗೂ ಸಂಪರ್ಕ ಇಲ್ಲ ಮತ್ತೆ ಏರ್ಟೆಲ್ ನೆಟ್ವರ್ಕ್ ಜೊತೆಗೂ ಸಂಪರ್ಕ ಇಲ್ಲ ಎಂಬುದಾಗಿ ಆಗುತ್ತೆ. Praise the Lord. ದೇವರಿಗೆ ಮಹಿಮೆ. We just read now that the Holy Spirit is a spirit of sound mind. ನಾವು ಈಗ ತಾನೇ ಓದಿದ್ವಿ, ಪವಿತ್ರಾತ್ಮನ ಒಂದು ಆತ್ಮ ಅದು ಒಂದು ದೃಢ ಮನಸ್ಸನ್ನು ಕೊಟ್ಟಿದೆ. When you don't allow yourself to work with the Holy Spirit, ನಿಮ್ಮನ್ನ ನೀವು ಪವಿತ್ರಾತ್ಮನೊಟ್ಟಿಗೆ ಕೆಲಸ ಮಾಡಲು ಕಾರ್ಯ ಮಾಡಲು ಬಿಟ್ಟಿಲ್ಲ ಅಂದ್ರೆ, or when you don't allow the Holy Spirit to work in you, ಪವಿತ್ರಾತ್ಮ ನಿಮ್ಮ ಮೇಲೆ ಕಾರ್ಯ ಮಾಡಲು ನೀವು ಬಿಟ್ಟಿಲ್ಲ ಅಂದ್ರೆ, the result is opposite to the sound mind. ಆ ಒಂದು ದೃಢ ಮನಸ್ಸಿಗೆ ವಿರುದ್ಧವಾಗಿರುತ್ತೆ ಆ ಒಂದು ಕಾರ್ಯ. Every corruption comes into the mind. ಎಲ್ಲ ದುಷ್ಟತನ ಒಳಗಡೆ ಬರುತ್ತೆ. You are going out of that fellowship. ಆ ಒಂದು ಐಕ್ಯತೆಯಿಂದ ನೀವು ಹೊರಗೆ ಹೋಗ್ತೀರಿ. And you are trying to cause the problem inside the body of Christ. ಆ ಕ್ರಿಸ್ತನ ಶರೀರದೊಳಗೆ ನೀವು ಸಮಸ್ಯೆಗಳನ್ನು ತಂದೊಡ್ತೀರಿ. So today I want to call you back. ನಾನು ಈ ದಿನ ನಿಮ್ಮನ್ನ ವಾಪಸ್ ಹಿಂದೆ ಕರಿತೇನೆ. Don't go by what you see. ನೀವು ಏನ್ ನೋಡ್ತೀರಾ ಅದರ ಮುಂದೆ ಹಿಂದೆ ಹೋಗಬೇಡಿ. Know who you are in Christ. ನಿಮ್ಗೆ ತಿಳಿದುಕೊಳ್ಳಿರಿ ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ. You are already special in the sight of God. ದೇವರ ದೃಷ್ಟಿಯಲ್ಲಿ ನೀವಾಗಲೇ ಅಮೂಲ್ಯರು, ವಿಶೇಷವಾದವರು. You all have different callings. ನಿಮ್ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಒಂದು ಕರೆಗಳಿದೆ. So we just talked about worship team. Everybody is doing different works all together. ನಾವು ಆರಾಧನೆ ತಂಡದ ಬಗ್ಗೆ ಮಾತಾಡಿದ್ರೆ ಪ್ರತಿಯೊಬ್ಬರು ವಿಭಿನ್ನವಾಗಿ ಅವರು ನಡೆಸ್ತಾರೆ. In the body of Christ you have a calling. ನೀವು ಕ್ರಿಸ್ತನ ಶರೀರದಲ್ಲಿ ನಿಮಗೆ ಕರೆಯುವಿಕೆ ಇದೆ. You are special in the sight of God. ದೇವರ ದೃಷ್ಟಿಯಲ್ಲಿ ನೀವು ಶ್ರೇಷ್ಠವಾದವರು. Amen. Can you tell your neighbor you are special to God? ಪಕ್ಕದವ್ರಿಗೆ ಹೇಳಿ ನೀವು ತುಂಬಾ ವಿಶೇಷವಾದವರು ದೇವರಿಗೆ ಎಂಬುದಾಗಿ. God loves you, right? You are special to God. ದೇವರು ನಿಮ್ಮನ್ನು ಪ್ರೀತಿಸ್ತಾರೆ, ನೀವು ವಿಶೇಷವಾದವರು. You don't have to do anything to other person to become special.
ನೀವೇನು ಮಾಡಬೇಕಾಗಿಲ್ಲ. ಬೇರೆ ಮನುಷ್ಯರು ಅವರು ವಿಶೇಷವಾಗಿ ಇರಲಿಕ್ಕೆ. Praise the Lord. ದೇವರಿಗೆ They ಮಹಿಮೆ. have their calling, you have your calling. ಅವರು ಅವರ ಕರೆಯುವಿಕೆಯನ್ನು ಹೊಂದಿದ್ದಾರೆ, ನೀವು ನಿಮ್ಮ ಕರೆಯುವಿಕೆಯನ್ನು ಹೊಂದಿದ್ದೀರಿ. Your duty is to be connected to the vine and come together. ನಿಮ್ಮ ಕರ್ತವ್ಯ, ನಿಮ್ಮ ಕೆಲಸ ಏನು ಎಂಬುದಾದರೆ ನೀವು ಆ ಬಳ್ಳಿಯಲ್ಲಿ ಒಂದಾಗಿರಬೇಕು. Praise the Lord. Let's read one more scripture portion. Two more we'll read. Okay, 1 Corinthians 12 verse 1 12 to ಕೊರಿಂಥ 13. 12ನೇ ಅಧ್ಯಾಯ 12ನೇ ವಚನ. The body is a unit. What does it say? The body is a unit. ಏನು Let's all read together. Through it, made up of many parts, and through all its parts are many, they form one body. So it is with Christ. For we were all baptized by one Spirit into one body, whether Jews or Greeks, slave or free, and we are all given the one Spirit to drink. ಹೇಗೆ ದೇಹವೆಂಬುದು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿದೆಯೋ, ಹಾಗೆಯೇ ಕ್ರಿಸ್ತನು ಇದ್ದಾನೆ. ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮವು ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ಆಮೆನ್. Amen. Praise the Lord. ದೇವರಿಗೆ ಮಹಿಮೆ. Have one spirit with the body of Christ. ಕ್ರಿಸ್ತನ ಶರೀರದಲ್ಲಿ ದೇಹದಲ್ಲಿ ಒಂದೇ ಆತ್ಮನನ್ನು ಹೊಂದಿಕೊಂಡಿರ್ರಿ. Apostle Paul beautifully explains here that we are part of the body of Christ. ಅಪೊಸ್ತಲನಾದ ಪೌಲನು ಇಲ್ಲಿ ತುಂಬಾ ಸುಂದರವಾಗಿ ಹೇಳುತ್ತಿದ್ದಾರೆ, ಕ್ರಿಸ್ತನ ದೇಹದಲ್ಲಿ ಒಂದೇ ಆತ್ಮವಾಗಿರುವುದಾಗಿ. With the different gifts, different roles. ವಿಧ ವಿಧವಾದ ಅನೇಕ ವರಗಳು ಮತ್ತೆ ಕಾರ್ಯಗಳಲ್ಲಿ, different talents, ಅನೇಕ ತಲಾಂತುಗಳಲ್ಲಿ, different callings. ವಿವಿಧವಾದ ಒಂದು ಕರೆಗಳಲ್ಲಿ. But we all come together to serve one purpose. ನಾವು ಒಂದೇ ಉದ್ದೇಶವನ್ನು ಒಂದು ಸೇವೆ ಮಾಡೋದಕ್ಕಾಗಿ ಬರ್ತೇವೆ. What is that purpose? ಆ ಉದ್ದೇಶ ಏನು? To take Jesus Christ to the world. ಯೇಸು ಕ್ರಿಸ್ತನನ್ನ ಲೋಕಕ್ಕೆ ಕರೆದುಕೊಂಡು ಹೋಗುವುದು and to deliver his light in this darkness. ಆ ಕತ್ತಲೆಯಲ್ಲಿ ಆತನ ಬೆಳಕನ್ನು ಬಿಡುಗಡೆ ಮಾಡುವಂತದ್ದು. Praise God. ದೇವರಿಗೆ That's why Jesus said you are the light of this world. ಆದ್ದರಿಂದಲೇ ಯೇಸು ಕ್ರಿಸ್ತನು ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, You are the salt of this earth, you are that essence. ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ. You are the one who preserves that holiness of God in this world. ನೀವೇ ಒಂದು ಪವಿತ್ರಾತ್ಮನ ಒಂದು ಪರಿಶುದ್ಧತೆಯನ್ನು ಕಾಯ್ದುಕೊಳ್ಳುವವರಾಗಿದ್ದೀರಿ ಎಂಬುದಾಗಿ. You are not called to talk against each other. Talk against each other. You're not called to talk against each other. ನೀವು ಒಂದು ವಿರುದ್ಧವಾಗಿ ಮಾತಾಡುವಂತವರಾಗಿ ಕರೆದಿಲ್ಲ. You're not called to fight against each other. ನೀವು ಒಬ್ಬರಿಗೊಬ್ಬರು ನೀವು ಹೋರಾಡೋದಕ್ಕಾಗಿ ಜಗಳ ಮಾಡೋದಕ್ಕಾಗಿ ಕರೆದಿಲ್ಲ. You know, I was in Mysore for a very long time. ನಾನು ತುಂಬಾ ಹಿಂದೆ ಮೈಸೂರಿನಲ್ಲಿ ಇದ್ದೆ. This is one real incident I want to share. ಒಂದು ನಿಜ ಘಟನೆ ನಾನು ಹೇಳ್ತೀನಿ ನಿಮ್ಮ ಜೊತೆ. I won't tell who is this. ಯಾರಂತ ಹೇಳಲ್ಲ. But they're one nice family. ಒಂದು ಸುಂದರ ಕುಟುಂಬ. Okay. Mother, father, son, daughter. ತಂದೆ ತಾಯಿ ಮಗಳು ಮಗ ಇದ್ರು. Okay, 4 people. 4 ಜನ. They invited the church to like a function. ಒಂದು ಕಾರ್ಯಕ್ರಮಕ್ಕೆ ಅವರು ಸಭೆಯನ್ನು ಆಹ್ವಾನಿಸಿದ್ರು. So they said we'll all have dinner together. ಅವರು ಹೇಳಿದ್ರು ಒಟ್ಟಿಗೆ ನಾವು ರಾತ್ರಿ ಊಟ ಮಾಡೋಣ ಎಂಬುದಾಗಿ. And I'm just spicing up the story a little bit, but this is what happened. Okay. ನಾನು ಸ್ವಲ್ಪ ಸೇರಿಸಿ ಹೇಳ್ತೀನಿ, ಬಟ್ ಇದೇ ಆಗಿತ್ತು. Okay. So what they did is that, mother said, I'm going to do this. ಆ ತಾಯಿ ಹೇಳಿದ್ರು, ನಾನು ಇದನ್ನು ಮಾಡ್ತೀನಿ ಎಂಬುದಾಗಿ. Because lot of people are coming, I'll do only this. ತುಂಬಾ ಅನೇಕ ಜನರು ಬರ್ತಿದ್ದಾರೆ, ನಾನು ಇದನ್ನು ಮಾತ್ರ ಮಾಡ್ತೀನಿ ಎಂಬುದಾಗಿ ಹೇಳಿದ್ರು. So father said, fine, you work with the biryani or whatever, I'll do the curry. ನೀನು ಬಿರಿಯಾನಿ ಏನಾದರೂ ಮಾಡು, ಬಟ್ ನಾನು ಒಂದು ಕರಿ ಮಾಡ್ತೀನಿ ಎಂಬುದಾಗಿ ಹೇಳಿದ್ರು. And then the daughter said that she will make nice dessert. ಮಗಳು ಹೇಳಿದ್ಲು, ನಾನು ಒಂದು ಏನಾದರೂ ಸಿಹಿ ಮಾಡ್ತೀನಿ ಎಂಬುದಾಗಿ. And the brother said, I'll bring ice cream. ಒಂದು ಸಹೋದರ ಹೇಳಿದ್ರು, ನಾನು ಐಸ್ ಕ್ರೀಮ್ ತಗೋಬರ್ತೀನಿ ಎಂಬುದಾಗಿ. So they all started working. ಅವರು ಕೆಲಸ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. I don't know what happened in that family. Somewhere in the middle of this cooking, ಏನಾಯ್ತು ಗೊತ್ತಿಲ್ಲ, ಕುಟುಂಬದಲ್ಲಿ ಅವರು ಅಡುಗೆ ಮಾಡುವ ಮಧ್ಯದಲ್ಲಿ brother felt very jealous. ಒಂದು ಸಹೋದರ ತುಂಬಾ ಹೊಟ್ಟೆ ಕಿಚ್ಚ ಆಯ್ತು ಅವ್ರಿಗೆ. They are all cooking something and everybody will praise their dish. ಅವರು ಅಡುಗೆ ಮಾಡ್ತಾ ಇದ್ರು, ಅವರೆಲ್ಲರೂ ಹೊಗಳ್ತಿದ್ರು ಅವರನ್ನ. Whoever comes will praise them. ಯಾರೆಲ್ಲ ಬರ್ತಾರೋ ಅವ್ರನ್ನ ಹೊಗಳ್ತಾರೆ. Okay, but I am only buying ice cream from outside. Nobody will say it's a very nice ice cream. Good job. ನಾನು ಒಬ್ಬನೇ ಮಾತ್ರ ಹೊರಗಡೆಯಿಂದ ಐಸ್ ಕ್ರೀಮ್ ತರ್ತಿದ್ದೀನಿ, ಆದ್ರೆ ಯಾರು ಹೇಳಲ್ಲ ಒಳ್ಳೆ ಐಸ್ ಕ್ರೀಮ್ ಆಗಿದೆ, ಚೆನ್ನಾಗಿ ತಂದಿದೆಯಾ ಎಂಬುದಾಗಿ. So he wanted to stand out among everyone. ಅವನು ಎಲ್ರಿಗಿಂತ ಒಂದು ಹೊರಗಡೆ ನಿಂತ್ಕೊಂಡ. He brought lot of ice cream. ಅವನು ತುಂಬಾ ಐಸ್ ಕ್ರೀಮ್ ನ ತಗೊಬಂದ. But still he is not satisfied. ಅವನಿಗಿನ್ನೂ ತೃಪ್ತಿ ಆಗ್ಲಿಲ್ಲ. He is
completely disappointed, like, even after eating so much of ice cream, nobody will say good job. They will say that, so-and-so ice cream joy, ice cream is very nice. ಅವನು ಅಷ್ಟೆಲ್ಲ ಐಸ್ ಕ್ರೀಮ್ ತಗೊಬಂದ್ರು, ಜನ ತಿಂದ್ರು, ಅವ್ರಿಗೆ ಖುಷಿಯಾಗಲ್ಲ, ನೀನು ಇಂಥ ಐಸ್ ಕ್ರೀಮ್ ತಗೊಬಂದಿದ್ಯಾ, ಒಳ್ಳೆ ಐಸ್ ಕ್ರೀಮ್ ಅಂತ. Okay, so what he did is, ಅವನು ಏನ್ ಮಾಡ್ದ, he thought to himself, I will go and spoil their food little bit. ಅವನೇನು ಯೋಚನೆ ಮಾಡ್ದ, ನನಗೆ ಹಂಗಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಡುಗೆನ ಏನಾದರೂ ಮಾಡಿ ಕೆಡಿಸ್ಬೇಕಂತ ಯೋಚನೆ ಮಾಡ್ದ. So he went to the biryani's, that vessel. ಅವನು ಬಿರಿಯಾನಿ ಪಾತ್ರೆ ಹತ್ರ ಹೋದ. Okay, and he put lot of salt on that. ಅವನು ಜಾಸ್ತಿ ಉಪ್ಪನ್ನ ಹಾಕ್ಬಿಟ್ಟ. Okay, and to the curry also he added something. ಆ ಕರಿಗೂ ಏನೋ ಅವನು ಬೆರೆಸ್ದ. Okay, and for dessert also he did something nasty. ಸ್ವೀಟ್ಗೂ ಕೂಡ ಅವನೇನೋ ಒಂದು ಹಾಕ್ದ. Okay, finally all the church gathered there. I mean, whoever had to gather, they were there. ಆ ಸಭೆ ಎಲ್ಲರೂ ಅಲ್ಲಿ ಕೂಡಿ ಬಂದ್ರು. Okay, and they started to feast. ಅವರು ಅದನ್ನ ಊಟ ಮಾಡ್ಲಿಕ್ಕೆ ಶುರು ಮಾಡಿದ್ರು. You know what happened? ಅದೇನಾಯ್ತು? We started to eat that biryani. We didn't know whether to tell it is bad or to just eat because they gave us. ನಮಗೆ ಗೊತ್ತಾಗ್ತಿಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳುದಾ ಅಥವಾ ಅವ್ರು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ತಿನ್ನುದಾ ಎಂಬುದಾಗಿ. Don't worry, that family is not here. They are non-believers actually. ಕುಟುಂಬ ಇಲ್ಲಿಲ್ಲ, ನೀವು ಯೋಚನೆ ಮಾಡಬೇಡಿ, ಅವರು ಅವಿಶ್ವಾಸಿಗಳಾಗಿದ್ರು. Okay, ಹಾಗೆ ಹೇಳ್ಬೋದಾ? Okay, maybe, yeah. So we struggled a lot. We somehow ate. ನಾವು ತುಂಬಾ ಕಷ್ಟಪಟ್ಟು ಅದನ್ನ ತಿಂದ್ವಿ. Finally we praised that son. ಕೊನೆಯದಾಗಿ ನಾವು ಆ ಮಗನನ್ನ ಹೊಗಳಿದ್ವಿ. You know why? That ice cream was really tasty. ಆ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿತ್ತು. This is what we do sometimes in the church. ನಾವು ಇದನ್ನೇ ಮಾಡ್ತೀವಿ ಸಭೆಯಲ್ಲೂ ಕೂಡ ಕೆಲವು ಬಾರಿ. I want to be famous. ನಾನು ತುಂಬಾ ಪ್ರಸಿದ್ಧವಾಗಿರಬೇಕೆಂಬುದಾಗಿ. So that I can for me to be famous, I want to spoil others. ನಾನು ಪ್ರಸಿದ್ಧವಾಗಿರಬೇಕೆಂಬುದಾಗಿ ಬೇರೆ ಯಾರನ್ನಾದ್ರೂ ನಾನು ಅವ್ರಿಗೆ ಬೇಜಾರು ಮಾಡೋದಕ್ಕೆ, ಕೆಡುಕು ಮಾಡೋಕ್ಕೆ ನೋಡೋದಿಲ್ಲ. Somebody is coming up in life, I'm so jealous. ಯಾರಾದ್ರೂ ಜೀವನದಲ್ಲಿ ಮುಂದೆ ಬರ್ತಿದ್ದಾರೆ ಅಂದ್ರೆ ತುಂಬಾ ಹೊಟ್ಟೆ ಕಿಚ್ಚುಪಡುವುದು. I can't take it. ಅದನ್ನ ನಾನು ಸಹಿಸ್ಲಿಕ್ಕೆ ಆಗಲ್ಲ. I should be in the front line. ನಾನು ಮುಂದೆ ಇರಬೇಕು. I should be the first person. ನಾನೇ ಮೊದಲನೇ ವ್ಯಕ್ತಿಯಾಗಿರಬೇಕು. Everybody should look at me and say, oh, so beautiful, wonderful. ಎಲ್ಲರೂ ನನ್ನ ನೋಡಿ ಹೇಳ್ಬೇಕು, ವಾವ್ ಸೂಪರ್ ಎಂದೆ. What a great preacher. ಎಂತ ಉತ್ತಮ ಬೋಧಕರು. What a great worship leader. ಎಂತ ಒಂದು ಅದ್ಭುತ ಆರಾಧನೆ. What a humble person. ಎಂತ ಯಥಾರ್ಥವಾದ ವ್ಯಕ್ತಿ. Somebody said like this, I am the most humble man. ಕೆಲವರು ಹೇಳಿದ್ರು ನಾನು ತುಂಬಾ ಯಥಾರ್ಥವಾದಂತ ವ್ಯಕ್ತಿ ಎಂಬುದಾಗಿ. He was really humble. ಅವರು ತುಂಬಾ ಯಥಾರ್ಥವಾಗಿದ್ರು. But the way he said, I am the most humble man in the church, he said. ಯಾವ ರೀತಿಯಾಗಿ ಅವರು ಹೇಳಿದ್ರು ನಾನು ತುಂಬಾ ಯಥಾರ್ಥವಾದ ವ್ಯಕ್ತಿ ಸಭೆಯಲ್ಲಿ ಎಂಬುದಾಗಿ. I don't know, are you most humble? ನೀವು ತುಂಬಾ ಯಥಾರ್ಥವಾಗಿದ್ದೀರಾ, ದೀನವತೆಯಲ್ಲಿದ್ದೀರಾ? This is what we do for the church also. ನಾವು ಇದನ್ನೇ ಸಭೆಯಲ್ಲೂ ಕೂಡ ಮಾಡ್ತೇವೆ. If we do that, ನಾವು ಆ ರೀತಿ ಮಾಡೋದಾದ್ರೆ we are some or the other way disconnecting from that body. ಒಂದಲ್ಲ ಒಂದು ದಿನ ಆ ಕ್ರಿಸ್ತನ ದೇಹದಿಂದ ನಾವು ಬೇರ್ಪಡ್ತೇವೆ. If the fire, if there is a campfire, for example. ಒಂದು ಬೆಂಕಿ ಇತ್ತು ಅಂದ್ರೆ, okay, campfire ಎಲ್ಲರೂ ಸೇರಿ ಬರ್ತಾರಲ್ಲ, ಮತ್ತೆ ಮಧ್ಯದಲ್ಲಿ ಬೆಂಕಿ ಹಾಕ್ತಾರೆ, ಅದರಲ್ಲಿ ಬಾನ್ ಫೈರ್, they'll put some wooden pieces and all that. ಕೆಲವು ಸಾರಿ ಒಟ್ಟಾಗಿ ಕೂಡಿ ಬರುವಾಗ ಒಂದು ಬೆಂಕಿ ಒಂದು ಇರುತ್ತೆ, ಸೌದೆಗಳನ್ನ ಹಾಕಿ ಅಲ್ಲಿ ಬೆಂಕಿ ಹಾಕ್ತಾರೆ. ವುಡನ್ ಪೀಸಸ್ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಸೌದೆ. ಸೌದರಿ, ಸೌದೆ. ಓಕೆ, ರೈಟ್. ಸೊ you take out one wooden piece and put outside. ಒಂದು ಮರದ ತುಂಡ ತೆಗೆದು ಹೊರಗಡೆ ಹಾಕಿದ್ರೆ what happens? ಏನಾಗುತ್ತೆ? It will burn more. ಅದು ಹೆಚ್ಚಾಗಿ ಉರಿಯುತ್ತಾ? It will give more heat. ಅದು ಹೆಚ್ಚಾಗಿ ಒಂದು ಶಾಖವನ್ನು ಕೊಡುತ್ತಾ? Everybody will appreciate it. ಅದೆಲ್ಲರೂ ಅದನ್ನ ಪ್ರಶಂಸಿಸ್ತಾರಾ? What happens? ಏನಾಗುತ್ತೆ? The fire will go off. ಅದು ಬೆಂಕಿ ಆರಿ ಹೋಗುತ್ತೆ. Sometime the fire will be there. ಸ್ವಲ್ಪ ಸಮಯ ಅದು ಬೆಂಕಿ ಉರಿತಾ ಇರುತ್ತೆ. It looks like it is burning well. ಅದು ತುಂಬಾ ಚೆನ್ನಾಗಿ ಉರಿತಾ ಇದೆ ಅಂತ ನಾವು ಅನ್ಕೋಬಹುದು. It looks like it is still producing heat. ನಾವು ಇನ್ನೂ ಅದು ಶಾಖವನ್ನು ಉತ್ಪತ್ತಿ ಮಾಡ್ತಾ ಇದೆ ಅಂತ ನಾವು ಅನ್ಕೋಬಹುದು. Slowly the fire diminishes. ನಿಧಾನವಾಗಿ ಆ ಬೆಂಕಿಯು ಆರಿ ಹೋಗುತ್ತೆ. Slowly it will become cooler and very cold. ನಿಧಾನವಾಗಿ ತಣ್ಣಗಾಗಿ ಅತಿ ತಣ್ಣಗಾಗಿ ಹೋಗುತ್ತೆ. What should we do for it to have that heat and fire again? ನಾವು ಅದು ಮತ್ತೆ ಬೆಂಕಿಯಲ್ಲಿ ಉರಿಬೇಕು, ಶಾಖ ಕೊಡಬೇಕು ಅಂದ್ರೆ ಏನ್ ಮಾಡ್ಬೇಕು? What should we do? ಏನ್ ಮಾಡ್ಬೇಕು? Ask your neighbor, what should we do? ನಿಮ್ಮ ಪಕ್ಕದವರನ್ನ ಕೇಳಿ ಏನ್ ಮಾಡ್ಬೇಕು? Put it back into the fire, right? Put it back along with the other sticks. ಮತ್ತೆ ಬೆಂಕಿಯಲ್ಲಿ ತಗೊಬಂದು ಅದನ್ನ ಹಾಕ್ಬೇಕು. Praise God. ದೇವರಿಗೆ When you ಮಹಿಮೆ. put it back along with the other sticks, it start burning.
ಮತ್ತೆ ಬೆಂಕಿಯಲ್ಲಿ ಜೊತೆಯಾಗಿ ಸೇರಿಸಿದಾಗ ಅದು ಮತ್ತೆ ಉರಿಯುತ್ತೆ. Can you turn to neighbor and tell them, be on fire with the Lord? ನೀವು ಪಕ್ಕದವ್ರಿಗೆ ಹೇಳಿ, ನೀವು ದೇವರ ಜೊತೆ ಬೆಂಕಿಯಲ್ಲಿ ಇರಿ ಎಂಬುದಾಗಿ. Be on fire for the Lord. ನೀವು ದೇವರಿಗಾಗಿ ಬೆಂಕಿಯಾಗಿ ಇರಿ ಎಂಬುದಾಗಿ. Praise God. ದೇವರಿಗೆ ಮಹಿಮೆ. There are many times we pray that I want to be on fire for God. ನಾವು ಅನೇಕ ಬಾರಿ ಪ್ರಾರ್ಥಿಸ್ತೇವೆ, ನಾವು ಉರಿಯುಳ್ಳವರಾಗಿ ಇರಬೇಕು ದೇವರಿಗಾಗಿ ಎಂಬುದಾಗಿ. But when you are not together with the body of Christ, how can you be on fire for the Lord? ನೀವು ಯಾವಾಗ ದೇವರೊಟ್ಟಿಗೆ ಶರೀರದಲ್ಲಿ ಒಟ್ಟಾಗಿ ಇಲ್ಲ ಎಂಬುದಾಗಿರೋದಾದ್ರೆ ನೀವು ಹೇಗೆ ರೀತಿಗೆ ಬೆಂಕಿಯಾಗಿರ್ತೀರಾ? You are still a coal, right? But just separated. ನೀವು ಇದ್ದಲಾಗಿದ್ದೀರಿ, ನೀವು ಬೇರ್ಪಟ್ಟಿದ್ದೀರಿ. Okay, you are still coal, that same coal only, but you are separated. There is no fire in it. ನೀವು ಅದು ಕೆಟ್ಟೋಗಿರುವಂತ ಇದ್ದಲೇ ಆಗಿದ್ದೀರಿ, ಆದ್ರೆ ನೀವು ಬೆಂಕಿಯಲ್ಲಿ ಸೇರಿಲ್ಲ. That's why I want to tell you today. ಆದ್ರಿಂದಲೇ ನಾನು ನಿಮಗೆ Have ಹೇಳಬೇಕಂತ one spirit ಬಯಸ್ತೇನೆ, with the body of Christ. ಕ್ರಿಸ್ತನ ದೇಹದಲ್ಲಿ ಒಂದೇ ಆತ್ಮವಾಗಿರ್ರಿ ಎಂಬುದಾಗಿ. Let's read 1 Corinthians 3:5-7. 1 ಕೊರಿಂಥ 3ನೇ ಅಧ್ಯಾಯ 5ರಿಂದ 7ರವರೆಗೆ ನಾವು ಓದೋಣ. What after all is Apollos and what is Paul? Only servants through whom you came to believe, as the Lord has assigned to each his task. I planted the seed, Apollos watered it, but God made it grow. Kannada? ಹಾಗಾದರೆ ಅಪೊಲೋಸನು ಯಾರು, ಪೌಲನು ಯಾರು? ಅವರ ಸೇವೆಯ ಮುಖಾಂತರ ನೀವು ಕ್ರಿಸ್ತನನ್ನು ನಂಬುವವರಾಗಿದ್ದೀರಿ. ಕರ್ತನು ಪ್ರತಿಯೊಬ್ಬನಿಗೆ ದಯಪಾಲಿಸಿದ ಪ್ರಕಾರ ಅವರು ಸೇವೆ ಮಾಡುವವರಾಗಿದ್ದಾರೆ. Amen. Praise the Lord. ನಾನು ಸಸಿಯನ್ನು ನೆಟ್ಟೆನು, ಅಪೊಲೋಸನು ನೀರನ್ನು ಹೊಯ್ದನು, ಆದರೆ ಅದನ್ನು ಬೆಳೆಸಿದವನು ದೇವರೇ. Amen. Praise God. ದೇವರಿಗೆ Paul ಮಹಿಮೆ. ಏನು ಮಾಡಿದಾರಂತೆ? What What did Paul Paul do? did? I planted. ಆತನು ನೆಟ್ಟನು. Okay, but Apollos watered it. ಅಪೊಲೋಸನು ನೀರು ಹಾಕದನು. But who made it to grow? ಅದನ್ನ ಬೆಳೆಸಿದವರು ಯಾರು? Is ದೇವರೇ. the Lord. ದೇವರೇ. Amen. Amen. Here, Apostle Paul is facing a problem with the Corinthians church. ಈ ಕೊರಿಂಥ ಸಭೆಯಲ್ಲಿ ಅಪೊಸ್ತಲನಾದ ಪೌಲನು ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ. People over there, they were saying, I belong to Paul. ಅಲ್ಲಿ ಇರುವಂತ ಜನರು ನಾನು ಪೌಲನಿಗೆ ಸೇರಿದವನೆಂಬುದಾಗಿ ಹೇಳ್ತಿದ್ರು. Or Paul is a great preacher. ಪೌಲನು ತುಂಬಾ ಉತ್ತಮವಾದಂತ ಬೋಧಕನು And ಎಂಬುದಾಗಿ. some people were saying that Apollos is a wonderful man of God. I belong to him. ಇನ್ನು ಕೆಲವರು ಹೇಳ್ತಾ ಇದ್ರೆ ನನ್ನ ಅಪೊಲೋಸನ ಕಡೆಯವನು, ಅವನು ತುಂಬಾ ಮುಖ್ಯವಾದವನು So ಎಂಬುದಾಗಿ. Paul is bringing correction here. ಅಲ್ಲಿ ಪೌಲನು ಸರಿಪಡಿಸ್ತಾ ಇದ್ದಾರೆ ಇಲ್ಲಿ. We are all servants of the Lord. ನಾವೆಲ್ಲರೂ ದೇವರ ದೃಷ್ಟಿಯಲ್ಲಿ ದೇವರಿಗಾಗಿ ಸೇವಕರು ಎಂಬುದಾಗಿ. Praise God. ದೇವರಿಗೆ ಮಹಿಮೆ. Who are we? Who are you? ನಾವು ಯಾರು, ನೀವು Servant ಯಾರು? of the Lord. ದೇವರ ಸೇವಕರು. Amen. Amen. Although you are a son of God or a child of God, ನೀವು ದೇವರ ಮಗನು, ದೇವರ ಮಗು. okay, yet you are serving him. ಆಗಿದ್ರೂ ಕೂಡ ನೀವು ಅವ್ರನ್ನ ಸೇವೆ ಮಾಡ್ತಿದ್ದೀರಾ. Amen. So Paul is saying that, I planted, Apollos watered, but it is the Lord who brings the growth. ಆದರೆ ಅದೇ ರೀತಿಯಾಗಿ ಪೌಲ ಹೇಳ್ತಾನೆ, ನಾನು ನೆಟ್ಟೆ ಮತ್ತೆ ಅಪೊಲೋಸನು ನೀರು ಹಾಕ್ದ, ಬಟ್ ಅದು ಬೆಳೆಸಿದವರು ದೇವರೇ ಎಂಬುದಾಗಿ. So instead of asking who is better, me or him, me or her, ನಾನು ಉತ್ತಮನ ಅವನು ಉತ್ತಮನ ಎಂಬುದನ್ನು ಕೇಳುವುದ ಬದಲು the question that needs to be asked is whether Christ is preached or not. ನಾವು ಈ ಪ್ರಶ್ನೆನ ಕೇಳಬೇಕು, ಕ್ರಿಸ್ತನು ನಮಗೆ ಬೋಧಿಸಿದಾನಾ ಎಂಬುದಾಗಿ. Are lives being transformed through me or not? ನನ್ನ ಮೂಲಕ ಜೀವಿತಗಳು ಬದಲಾಗ್ತಿದೆಯಾ ಎಂಬುದಾಗಿ. Is gospel getting advanced because of what I'm doing? Am I doing the right thing? That's how you check. ನಾನು ಮಾಡುವಂತ ಕಾರ್ಯಗಳಿಂದಾಗಿ ಸುವಾರ್ತೆಯು ಮುಂದುವರಿತಾ ಇದೆಯಾ ಎಂಬುದಾಗಿ ನೋಡಬೇಕು. That is the right question to ask. ಅದೇ ಸರಿಯಾದ ಪ್ರಶ್ನೆ ಕೇಳಲಿಕ್ಕೆ. Not whether I am good or they are good. ಈ ರೀತಿ ಅಲ್ಲ, ನಾನು ಉತ್ತಮನ ಅವರು ಉತ್ತಮರ ಎಂಬುದಾಗಿ. There is no competition in the body of Christ. ಅಲ್ಲಿ ಒಂದು ಸ್ಪರ್ಧೆ ಎಂಬುದಿಲ್ಲ ಕ್ರಿಸ್ತನ ದೇಹದಲ್ಲಿ. There is no comparison in the body of Christ. ಅಲ್ಲಿ ಯಾವುದೇ ಹೋಲಿಕೆ ಇಲ್ಲ ಕ್ರಿಸ್ತನ ದೇಹದಲ್ಲಿ. You are all one in Christ. ನೀವೆಲ್ಲರೂ ಒಂದೇ ಆಗಿದ್ದೀರದು ಕ್ರಿಸ್ತನಲ್ಲಿ. Praise God. ದೇವರಿಗೆ ಮಹಿಮೆ. Hallelujah. Hallelujah. Have one spirit with the body of Christ. ಕ್ರಿಸ್ತನ ದೇಹದಲ್ಲಿ ಒಂದೇ ಆತ್ಮನನ್ನು ಹೊಂದಿಕೊಂಡಿರ್ರಿ. Let's go to the last point now. ನಾವು ಕಡೆಯ ಅಂಶಕ್ಕೆ ಹೋಗೋಣ. One spirit in the purpose and mission. ಉದ್ದೇಶ ಮತ್ತು ಸೇವೆಯಲ್ಲಿ ಒಂದೇ ಆತ್ಮ. Philippians 1:27. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 1:27 ಅಧ್ಯಾಯ. Whatever happens, conduct yourself in a manner worthy of the gospel of Christ. Then whether I come and see you or only hear about you in my absence, I will know that you stand firm in one spirit, contending as one man for the faith of the gospel.
ಹೇಗೂ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಆಗ ನಾನು ಬಂದು ನಿಮ್ಮನ್ನು ನೋಡಿದರೂ ಸರಿಯೇ, ದೂರದಲ್ಲಿದ್ದು ನಿಮ್ಮ ಸುದ್ದಿಯನ್ನು ಕೇಳಿದರೂ ಸರಿಯೇ. ನೀವು ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯದಲ್ಲಾದರೂ ಹೆದರದೆ ಏಕಮನಸ್ಸಿನಿಂದ ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕ್ಯಮತ್ಯದಿಂದ ಹೋರಾಡುವವರಾಗಿದ್ದೀರೆಂದು ನಾನು ತಿಳಿದುಕೊಳ್ಳುವೆನು. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಯಾವುದಕ್ಕೋಸ್ಕರ ಐಕ್ಯಮತ್ಯದಿಂದ ಹೋರಾಡಬೇಕು? ಯಾವುದಕ್ಕೋಸ್ಕರ? ಏನಂತ ಇದೆ ಕನ್ನಡದಲ್ಲಿ? ಏಕಮನಸ್ಸಿಂದ ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕ್ಯಮತ್ಯದಿಂದ ಹೋರಾಡುವವರಾಗಿರಿ. Praise the Lord. ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ. In English it says stand firm in one spirit striving together for the faith of the gospel. ಇಂಗ್ಲಿಷಲ್ಲಿ ಹೀಗೆ ಹೇಳ್ತದೆ, ದೇವರ ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ನೀವು ಐಕ್ಯಮತ್ಯದಿಂದ ಹೋರಾಡಿರಿ ಎಂಬುದಾಗಿ. Praise the Lord. ದೇವರಿಗೆ ಮಹಿಮೆ. This is very important. ಇದು ತುಂಬಾ ಪ್ರಾಮುಖ್ಯವಾದದ್ದು. We are not only united with the Lord, ನಾವು ದೇವರೊಟ್ಟಿಗೆ ಮಾತ್ರ ಐಕ್ಯತೆಯಾಗಿಲ್ಲ, not only united with one another, ನಾವು ಒಬ್ಬರಿಗೊಬ್ಬರು ಮಾತ್ರ ಐಕ್ಯತೆಯಾಗಿಲ್ಲ, we must carry one spirit for the missions. ನಾವು ಸೇವೆಗಾಗಿ ಒಂದೇ ಆತ್ಮನನ್ನ ಹೊಂದಿಕೊಂಡಿರಬೇಕು. Church is united for the mission as well. ಸೇವೆಗಾಗಿ ಸಭೆಯು ಒಂದು ಐಕ್ಯತೆಯಿಂದ ಇದೆ. Our mission is to reveal Christ to the world. ನಮ್ಮ ಸೇವೆಯು ಕ್ರಿಸ್ತನನ್ನ ಪ್ರಚುರಪಡಿಸುವಂತದ್ದಾಗಿರುತ್ತೆ ಲೋಕಕ್ಕೆ. Praise God. ದೇವರಿಗೆ ಮಹಿಮೆ. I want to tell one example. ನಾನು ಒಂದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೇನೆ. When I was studying in Karne University, Coimbatore, ನಾನು ಕೊಯಮತ್ತೂರು ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡುವಾಗ, I didn't tell this to my parents, maybe they are watching. ನಾನು ನನ್ನ ಪೋಷಕರಿಗೆ ಇದು ಹೇಳಲಿಕ್ಕಾಗಲ್ಲ, ಅವ್ರು ನೋಡ್ತಿರ್ತಾರೆ. Okay, let them know. ಅವ್ರಿಗೆ ಗೊತ್ತಾಗ್ಲಿ. Okay, so in rainy season, ಒಂದು ಮಳೆಗಾಲ, there is one river near to the university, just behind the university. ಆ ಒಂದು ವಿಶ್ವವಿದ್ಯಾಲಯದ ಹಿಂದೆನೇ ಒಂದು ನದಿ ಇತ್ತು. It's called Noyal River. ಅದು ನೋಯಲ್ ನದಿ ಎಂಬುದಾಗಿ. Noyal River will be of high tide at that time. ತುಂಬಿ ಹರಿತಾ ಇತ್ತು ಆ ಸಮಯದಲ್ಲಿ. And it's so much fun to go into that waters. ಆ ನೀರಲ್ಲಿ ಹೋಗೋದು ತುಂಬಾ ಖುಷಿಯಾಗಿರ್ತಾ ಇತ್ತು. So one day we all decided, let's go and go for trekking. ನಾವು ಒಂದು ದಿನ ಯೋಚಿಸಿದ್ವಿ, ಒಂದು ಚಾರಣಕ್ಕೆ ಹೋಗೋಣ ಎಂಬುದಾಗಿ. Okay, so we did the trekking and we got all the leeches on our body. ನಾವು ಒಂದು ಚಾರಣ ಬೆಟ್ಟ ಹತ್ತುವಾಗ ನಮಗೆ ಒಂದು ಲೀಚ್ ಎಂಬುದು ನಮ್ಮ ಶರೀರಕ್ಕೆಲ್ಲ ಸೇರ್ತು. After 1 week we thought it is not a good idea, let's go to the river itself. ಜಿಗಣೆ ಅದು ಬಂದಿದೆ, ಸರಿ ಇಲ್ಲ ಎಂಬುದಾಗಿ ನಾವು ನದಿಗೆ ಹೋಗೋಣ ಅಂತ ಯೋಚನೆ ಮಾಡಿದ್ವಿ. So there is a small passage from here to there, like this much of distance. ಒಂದು ಚಿಕ್ಕ ಒಂದು ಜಾಗ ಇತ್ತು. Okay, and we started to cross it so that we can go to the other side, and the river was flowing on high tide. ಒಂದು ತುಂಬಿ ಹರಿತಿರುವಂತ ನದಿಯನ್ನ ನಾವು ಈ ಕಡೆಯಿಂದ ಆ ಕಡೆಗೆ ದಾಟಬೇಕಂತ ಯೋಚಿಸಿದ್ವಿ. So we started to walk in the river. ನಾವು ಆ ನದಿಯಲ್ಲಿ ನಡೆಯಲಿಕ್ಕೆ ಪ್ರಾರಂಭಿಸಿದ್ವಿ. And river was pushing us aside. ನಮ್ಮ ಆ ನದಿ ರಭಸದಿಂದ ನಮ್ಮ ತಳ್ಳುತ್ತಾ ಇತ್ತು. Unknowingly I started to walk like this. ನನಗೆ ಗೊತ್ತಿಲ್ಲದೇನೆ ನಾನು ಒಂದು ನಿಧಾನವಾಗಿ ನಡಿಲಿಕ್ಕೆ ಪ್ರಾರಂಭಿಸಿದೆ. Because it was really pushing hard, I started to walk like this on the other direction. ಆ ರಭಸವಾಗಿ ಬರಿತಾ ಇರುವಾಗಲೂ ನಾನು ನಡಿಲಿಕ್ಕೆ ಪ್ರಾರಂಭಿಸಿದೆ. In the mid of the river I could not go further because I was so tired by then. ನದಿ ಮಧ್ಯೆ ಬಂದಾಗ ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ನಂಗೆ ತುಂಬಾ ಆಯಾಸ ಆಗಿತ್ತು. I was just talking to the person next to me, hey, what do we do now, how do we go? ನಾನು ಪಕ್ಕದವ್ರ ಜೊತೆ ಮಾತಾಡ್ತಾ ಇದ್ದೆ, ನಾವ್ ಏನ್ ಮಾಡೋದು ಇವಾಗ. Nobody was responding. ಯಾರು ಏನು ಹೇಳ್ತಾ ಇರಲಿಲ್ಲ. I turned back and saw nobody was there. ನಾನು ಹಿಂತಿರುಗಿ ನೋಡಿದೆ, ಯಾರು ಇರಲಿಲ್ಲ. And I didn't know what to do. ನಂಗೆ ಗೊತ್ತಿಲ್ಲ ಏನ್ ಮಾಡ್ಬೇಕೆಂಬುದಾಗಿ. And from a long distance I could find out those people are over there. Hey macha, ಹಿಂಗಿರ್ಕರೆ ನಾನು shouting, I'm here. ನಾನು ದೂರದಲ್ಲಿರೋ ನೋಡಿದೆ, ಏನ್ ಮಾಡುದು, ನಾನು ಇಲ್ಲಿದ್ದೀನಿ ಎಂಬುದಾಗಿ. And they say, hey mama, why did you go there? ನೀನ್ ಯಾಕೆ ಅಲ್ಲಿ ಹೋದೆ ಎಂಬುದಾಗಿ ಅವರು ಸಹ ಹೇಳಿದ್ರು. I told them I'm not able to walk towards you because the river is pushing me. ನಾನು ಅವ್ರಿಗೆ ಹೇಳ್ದೆ, ನಾನು ನಿಮ್ ಕಡೆ ಬರ್ಲಿಕ್ಕೆ ಆಗ್ತಿಲ್ಲ, ಯಾಕೆಂದ್ರೆ ನದಿ ರಭಸ ನಾನು ಈ ಕಡೆ ತಳ್ತಾ ಇದೆ ಎಂಬುದಾಗಿ. I don't know what to do, I'm so scared. ನಂಗೆ ಭಯ ಆಗ್ತಿದೆ, ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. And they said, you do like this, and I tried a lot and it's not happening. ಅವ್ರು ನಂಗೆ ಹೇಳಿದ್ರು, ಹಿಂಗ್ ಮಾಡು ಹಂಗ್ ಮಾಡು ಅಂತ. ನಾನು ಅನೇಕ ಪ್ರಯತ್ನಗಳು ಪಟ್ಟೆ, ಅದಾಗ್ಲಿಲ್ಲ. I told mama, na poire, I'll go. ನಾನು ಹೇಳ್ದೆ, ನಾನು ಹೋಗ್ತಿದ್ದೀನಿ ಎಂಬುದಾಗಿ. Okay, I told like wherever river stops, I'll meet you there, I'll go. ನದಿ ಹೇಗೆ ಹೋಗುತ್ತೆ ಹಾಗೆ ಹೋಗ್ತೀನಿ, ನಾನು ಅಲ್ಲಿ ನಿಮ್ಮ ಸಂಧಿಸ್ತೀನಿ ಎಂಬುದಾಗಿ. You know, that day literally I gave up on my life. I'm laughing now, but that day I gave up on my life. ನಾನೀಗ ನಗ್ತಿದ್ದೀನಿ, ಆದ್ರೆ ಆ ದಿನ ನನ್ನ ಜೀವದ ಮೇಲೆ ಒಂದು ಓಪನ ಕಳ್ಕೊಂಡಿದ್ದೆ. But my friends did one thing very beautifully. ಒಂದು ಉತ್ತಮವಾಗಿ ನನ್ನ ಫ್ರೆಂಡ್ ಒಂದು ಕಾರ್ಯ ಮಾಡಿದ್ರು. They formed a human chain. ಅವರು ಒಂದು ಮನುಷ್ಯರ ಒಂದು ಸರಪಳಿಯನ್ನ ಮಾಡಿದ್ರು. There were 10 members. They all held hands together
and they started to move like this and came to me and held my hand. ಅವರು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಒಂದು ಸರಪಳಿ ರೀತಿಯಾಗಿ ಮಾಡಿ ನನ್ನ ಹತ್ತಿರ ಬಂದು ನಾನು ಹಿಡ್ಕೊಂಡು ಎಳೆದ್ರು ಅವರು. And we all together walked together and went out. ನಾವು ಒಟ್ಟೊಟ್ಟಾಗಿ ನಡೆದು ನಾವು ಹೊರಗಡೆ ಬಂದ್ವಿ. Today I am alive because of my friends. ನಾನು ಈ ದಿನ ಜೀವಂತವಾಗಿದ್ದೀನಿ ನನ್ನ ಸ್ನೇಹಿತರಿಂದ. Who decided that we will not let our friend go. ಅವರು ನಿರ್ಧಾರ ಮಾಡಿದ್ರು ನನ್ನ ಸ್ನೇಹಿತ ಆ ರೀತಿ ಹೋಗೋದು ಬೇಡ ಎಂಬುದಾಗಿ. They thought that we are his family, he is our family. ಅವರು ಯೋಚನೆ ಮಾಡಿದ್ರು ಅವನು ನನ್ನ ಕುಟುಂಬ, ನಾವು ಅವರ ಕುಟುಂಬ ಎಂಬುದಾಗಿ. So instead of letting me, I was saying, I'll just go, maybe somewhere I'll stop, you find me there. ನಾನು ಹೇಳ್ತಾ ಇದ್ದೆ ನಾನು ಹೋಗ್ತಿದ್ದೀನಿ, ಎಲ್ಲಾದ್ರೂ ಒಂದ್ ಕಡೆ ನಾನು ಸಿಗ್ತೇನೆ ಎಂಬುದಾಗಿ. They said no. ಅವ್ರು ಹೇಳಿದ್ರು ಇಲ್ಲ ಎಂಬುದಾಗಿ. Will not let you go. ನಾವು ನೀನು ಹೋಗ್ಲಿಕ್ಕೆ ಬಿಡಲ್ಲ ಎಂಬುದಾಗಿ. That is exactly how we should be in the church. ಅದೇ ರೀತಿಯಾಗಿ ಅದು ಹೇಗಿತ್ತು ಅದೇ ರೀತಿಯಾಗಿ ನಾವು ಸಭೆಯಲ್ಲಿ ಇರಬೇಕು. If one person gets hurt, you should feel it. ಯಾರಿಗಾದ್ರೂ ಒಬ್ರಿಗೆ ನೋವಾಯ್ತು ಅಂದ್ರೆ ನೀವು ಅದನ್ನ ಅನುಭವಿಸಬೇಕು. Somebody is going through struggle in their life, you should feel that pain and you should be able to serve them. ಯಾರಾದ್ರೂ ಅವ್ರ ಜೀವಿತದಲ್ಲಿ ಕಠಿಣತೆಯಲ್ಲಿ ಅದು ಹೋಗ್ತಿತ್ತು ಅಂದ್ರೆ ನೀವು ಆ ನೋವನ್ನು ಅನುಭವಿಸಿ ಅವರಿಗೆ ಸಹಾಯ ಮಾಡಬೇಕು. Not only that, ಅದು ಮಾತ್ರ ಅಲ್ಲ, rejoice with those who are rejoicing. ಯಾರು ಸಂತೋಷ ಪಡ್ತಾರೋ ಅವ್ರ ಜೊತೆ ಸೇರಿ ಸಂತೋಷ ಪಡಬೇಕು. Praise the Lord. ದೇವರಿಗೆ ಮಹಿಮೆ ಆಗ್ಲಿ. Somebody bought a beautiful car. ಯಾರಾದ್ರೂ ಒಂದು ಸುಂದರವಾದ ಕಾರ್ ತಗೊಂಡ್ರು ಅಂದ್ರೆ don't say ನನಗಿಲ್ಲಲ್ಲ, I don't have it. ಹೇಳ್ಬೇಡಿ ಇದು ನನಗೆ ಸಿಕ್ಕಿಲ್ವಲ್ಲ ಎಂಬುದಾಗಿ. No, you join with them and praise God. ಅವ್ರ ಜೊತೆ ಸೇರಿ ಸಂತೋಷವಾಗಿರಿ, ದೇವರಿಗೆ ಮಹಿಮೆ ಸಲ್ಲಿಸಿರಿ. Somebody received a blessing, praise God. ಅವರು ಏನಾದ್ರೂ ಒಂದು ಹೊಸದಾಗಿ ಕೊಂಡ್ಕೊಂಡ್ರೆ ನೀವು ಅದ್ರ ಜೊತೆ ಸಂತೋಷಿಸಿರಿ. When God opens door for one person, ಯಾರಿಗಾದ್ರೂ ಒಂದು ವ್ಯಕ್ತಿಗೆ ದೇವರು ಒಂದು ದ್ವಾರಗಳನ್ನ ತೆರೆದ್ರೆ that means that God opened door for the church. ಆತನು ಸಭೆಗೆ ದ್ವಾರವನ್ನು ತೆರೆದಿದ್ದಾರೆ ಎಂಬುದಾಗಿ. I shared this example many times. ಈ ಉದಾಹರಣೆಯನ್ನು ಅನೇಕ ಬಾರಿ ನಾನು ಹಂಚಿಕೊಂಡಿದ್ದೇನೆ. When we were praying for a child, ನಾವು ಮಗುಗಾಗಿ ಪ್ರಾರ್ಥಿಸುವಾಗ it was already I'm accidentally pressing. Okay, so it was already 7 years. ಅದು ಆಗ್ಲೇ 7 ವರ್ಷಗಳಾಗಿತ್ತು. And everybody was asking, where is the child? ಎಲ್ಲರೂ ಕೇಳ್ತಿದ್ರು ಮಗು ಎಲ್ಲಿ, ಮಗು ಎಲ್ಲಿ, where is your blessing, ಎಲ್ಲಿ ನಿಮ್ಮ ಆಶೀರ್ವಾದ. and everybody was questioning even our parents. ನಮ್ಮ ತಂದೆ ತಾಯಿಗಳನ್ನು ಕೂಡ ಅವ್ರು ಕೇಳ್ತಾ ಇದ್ರು. And somebody asked, my mom's best friend asked her, they are always praying and serving the Lord, where is the blessing of God? ನಮ್ಮ ತಾಯಿಯ ಒಂದು ಸ್ನೇಹಿತರು ಕೇಳಿದ್ರು, ಯಾವಾಗಲೂ ಅವರು ಪ್ರಾರ್ಥಿಸ್ತಾರಲ್ವಾ, ಎಲ್ಲಿ ಅವರಿಗೆ ಆಶೀರ್ವಾದ. I remember that day church prayed for us. ಆ ದಿನ ನೆನಪಿದೆ ನನಗೆ, ಸಭೆ ನಮಗಾಗಿ ಪ್ರಾರ್ಥಿಸಿತು. Pastor prayed for us. ಸಭಾಪಾಲಕರು ನಮಗಾಗಿ ಪ್ರಾರ್ಥಿಸಿದ್ರು. Okay, he even provided with many advices and help. ಅನೇಕ ಒಂದು ಸಹಾಯಗಳಿಂದ ಮತ್ತೆ ಅನೇಕ ಒಂದು ಉಪಾಯಗಳಿಂದ ಅವರು ನಮಗೆ ಹೇಳಿದ್ರು. At the time, ಆ ಸಮಯದಲ್ಲಿ we didn't have any hope. ಒಂದು ಯಾವುದೇ ನಿರೀಕ್ಷೆ ಇರಲಿಲ್ಲ. It was as if God came and told to Abraham, next year you will have a child. ಅಬ್ರಾಹ್ಮನಿಗೆ ಹೇಳಿದ ಪ್ರಕಾರ ಮುಂದಿನ ವರ್ಷ ನಿಮಗೆ ಮಗು ಇರುತ್ತೆ ಎಂಬುದಾಗಿ. And you know how Sarah laughed? ಸಾರಾ ಯಾವ ರೀತಿಯಾಗಿ ನಕ್ಕಲು ಎಂಬುದಾಗಿ ನಿಮಗೆ ಗೊತ್ತು. I also laughed. ನಾನು ಕೂಡ ನಕ್ಕಿದ್ದೆ. It's not happening. It's been already 7 years. ಇದು ನಡೀತಾ ಇಲ್ಲ, ಇದು ಆಗಿಲ್ಲ, ಆಗ್ಲೇ 7 ವರ್ಷ ಆಗಿದೆ ಎಂಬುದಾಗಿ. But exactly in 1 year, ಅದಾದ ಮುಂದಿನ 1 ವರ್ಷಕ್ಕೆ on April 20th, ಏಪ್ರಿಲ್ 20ನೇ ತಾರೀಕು my son was born. ನನ್ನ ಮಗನು ಹುಟ್ಟಿದ್ರು. Okay, tomorrow is his birthday, by the way. ನಾಳೆ ಅವರ ಹುಟ್ಟುಹಬ್ಬ ಆಗಿದೆ. So I got some sweets for you. ನಾನು ನಿಮಗಾಗಿ ಸಿಹಿ ತಿಂಡಿ ತಂದಿದ್ದೀನಿ. Maybe you can have while going back. ನೀವು ಹೋಗುವಾಗ ಅದನ್ನು ಸ್ವೀಕರಿಸಿ. Okay, so he's 4 years now. ಈಗ ಅವರು 4 ವರ್ಷದವರಾಗಿದ್ದಾರೆ. That time when church prayed for us, ಆ ಸಮಯದಲ್ಲಿ ನಮಗಾಗಿ ಪ್ರಾರ್ಥಿಸಿದ್ರು. not only that we had a child, ಅದು ನಮಗೆ ಮಗು ಇದೆ ಎಂಬುದಾಗಿ ಅಲ್ಲ, everybody who was married, they started to get children. I mean, they conceived. ಯಾರೆಲ್ಲ ಮದುವೆ ಆಗಿತ್ತು ಅವರೆಲ್ಲರೂ ಆ ಒಂದು ಗರ್ಭ ಧರಿಸಿದ್ರು. My own cousins, my wife's cousins, they started to conceive. ನನ್ನ ಒಂದು ಸಹೋದರರು ಮತ್ತೆ ಅವರ ಸಹೋದರ ಸಂಬಂಧಿಗಳು ಅವರು ಸಹ ಗರ್ಭ ಧರಿಸಲಿಕ್ಕೆ ಪ್ರಾರಂಭಿಸಿದರು. It was as if 2021 to 2024 is the like as if the year of newborn babies. 2020ರಿಂದ ಮತ್ತೆ 2024ರವರೆಗೆ ಅನೇಕ ನವಜಾತ ಶಿಶುಗಳ ಒಂದು ಸಮಯವಾಗಿತ್ತು. Okay, because when God opens door for one, he'll open for all. ಯಾಕಂದ್ರೆ ದೇವರು ಒಬ್ಬರಿಗೆ ದ್ವಾರಗಳನ್ನು ತೆರೆದ್ರೆ ಪ್ರತಿಯೊಬ್ಬರಿಗೂ ತೆರೀತಾರೆ. You don't have to be jealous about somebody. Rejoice with them. ಯಾರೋ ಒಬ್ಬರ ಬಗ್ಗೆ ನೋಡಿ ಹೊಟ್ಟೆ ಕಚ್ಚಿ ಬಿಡೋದು ಬೇಡ, ನೀವು ಸಂತೋಷಿಸಿರಿ. Because God is not what do you say, like he doesn't have a small bank balance, he gave to that person, it's over. ದೇವರಿಗೆ ಒಂದು ನಮ್ಮ ಹತ್ರ ಇರೋ ತರ ಸ್ವಲ್ಪ ಹಣ ಇತ್ತು, ಅದು ಒಬ್ರು ಕೊಟ್ಟರು ಮುಗಿದೋಯ್ತು, ಆ ರೀತಿ ಅಲ್ಲ. Somebody got a job,
what about me? ಯಾರಿಗೋ ಒಬ್ರು ಕೆಲಸ ಸಿಕ್ತು, ನನ್ನ ಬಗ್ಗೆ ಏನು? Somebody got a child, what about me? ಯಾರಿಗೋ ಮಗು ಆಯ್ತು, ನನ್ನ ಬಗ್ಗೆ ಏನು? Somebody is getting married, what about me? ಯಾರೋ ಒಬ್ರು ಮದುವೆ ಆಗ್ತಾ ಇದ್ದಾರೆ, ನನ್ನ ಬಗ್ಗೆ ಏನು? Somebody is encouraged by the Lord and they're on the stage, what about me? ದೇವರಿಂದ ಉತ್ತೇಜನ ಪಟ್ಟು ಅವರು ವೇದಿಕೆ ಮೇಲೆ ಇದ್ದಾರೆ, ನನ್ನ ಬಗ್ಗೆ ಏನು? Can you turn to neighbor and tell them, don't limit God? ನೀವು ಪಕ್ಕದವ್ರಿಗೆ ಹೇಳಿ, ದೇವ್ರನ್ನ ಮಿತಿ ಮಾಡಬೇಡಿ ಎಂಬುದಾಗಿ. Don't limit God. Don't look at God with your small eyes. ನಿಮ್ಮ ಸಣ್ಣ ಕಣ್ಣಿಂದ ದೇವ್ರನ್ನ ನೋಡಬೇಡಿ. ದೇವರಿಗೆ ಒಂದು ಮಿತಿ ಇಲ್ಲ. Don't think of him with small mind. ನೀವು ಸಣ್ಣ ಒಂದು ಮನಸ್ಸಿಂದ ನೀವು ಯೋಚನೆ ಮಾಡಬೇಡಿ. The one who blessed them is also the same God who will bless you. ಅವರಿಗೆ ಯಾವ ಆಶೀರ್ವಾದನ ಕೊಟ್ಟರು ಅದೇ ದೇವರು ನಿಮಗೂ ಆಶೀರ್ವಾದ ಕೊಡ್ತಾರೆ. In fact, the word of God says, ದೇವರ ವಾಕ್ಯ ಹೇಳ್ತದೆ, when Christ ascended to the heaven, ಕ್ರಿಸ್ತನು ಪರಲೋಕಕ್ಕೆ ಏರಲ್ಪಟ್ಟಾಗ every blessing that is under the heaven he released upon you. ಪರಲೋಕದ ಕೆಳಗೆ ಇರುವಂತ ಎಲ್ಲ ಆಶೀರ್ವಾದಗಳು ನಮಗಾಗಿ ಅವರು ಬಿಡುಗಡೆ ಮಾಡಿದ್ರು. Every blessing that you need for your life, ನಿಮ್ಮ ಜೀವಿತಕ್ಕೆ ಬೇಕಾಗಿರುವಂತ ಎಲ್ಲ ಆಶೀರ್ವಾದಗಳು is upon you. ನಿಮ್ಮ ಮೇಲೆ, and it is up to you to receive it by faith. ಅದು ನಿಮ್ಮ ಮೇಲೆ ಒಂದು ನಿರ್ಧಾರವಾಗಿದೆ, ಪಡ್ಕೋತಿದಿರೋ ಇಲ್ವೋ ಎಂಬುದಾಗಿ. Amen. Amen. That's why I want to call you for the ministry, missions. ಅದಕ್ಕಾಗಿ ನಾನು ನಿಮ್ಮನ್ನ ಕರೆತೀನಿ, ಸೇವೆಗಾಗಿ ನಾನು ನಿಮ್ಮನ್ನ. Amen. Amen. The one who worships God ಯಾರು ದೇವರನ್ನ ಆರಾಧಿಸ್ತಾರೋ should also protect the people. ಅವರು ಜನರನ್ನು ಸಹ ರಕ್ಷಿಸಬೇಕು. Amen. Amen. If your lips are praising God, ನಿಮ್ಮ ತುಟಿಗಳು ದೇವರನ್ನ ಒಂದು ಹೊಗಳುತ್ತಿತ್ತು ಅಂದ್ರೆ, then never use those lips to curse somebody. ಆ ಒಂದು ತುಟಿಗಳಿಂದ ಯಾರನ್ನು ಶಪಿಸಬೇಡಿ. The lips are praising God, right? ನಿಮ್ಮ ಆ ತುಟಿಗಳು ದೇವರನ್ನ ಕೊಂಡಾಡ್ತಿವೆ ಅಲ್ಲ, don't use the same lips to put somebody down. ಯಾರನ್ನು ಕೀಳಾಗಿ ನೋಡ್ಲಿಕ್ಕೆ ಆ ತುಟಿಗಳನ್ನ ಬಳಸಬೇಡಿ. Remember, ನೆನಪಿಟ್ಕೊಳ್ಳಿ, this life belongs to Christ. ಈ ಜೀವಿತ ಕ್ರಿಸ್ತನಿಗೆ ಸ್ವಂತವಾದದ್ದು. Amen. Amen. When you identify yourself in Christ, ನೀವು ಯಾವಾಗ ಕ್ರಿಸ್ತನಲ್ಲಿ ಗುರುತಿಸಿಕೊಳ್ಳುತ್ತೀರೋ, you will not have that insecurity. ಆ ಒಂದು ಅಭದ್ರತೆ ನಿಮ್ಗೆ ಇರುವುದಿಲ್ಲ. Okay, you will be so secured in him. ನೀವು ತುಂಬಾ ಭದ್ರವಾಗಿ ಆತನಲ್ಲಿ ಇರ್ತೀರ. No matter what happens, ಏನೇ ಆದ್ರೂ ಪರವಾಗಿಲ್ಲ. you know that his love finds you. ಆದ್ರೆ ನೀವು ತಿಳ್ಕೊಳ್ಳಿ, ಆತನ ಪ್ರೀತಿ ನಿಮ್ಮನ್ನ ಕಂಡುಹಿಡಿಯುತ್ತೆ. King David writes a psalm like this. ರಾಜನಾದ ದಾವೀದನು ಈ ರೀತಿಯಾಗಿ ಕೀರ್ತನೆ ಹೇಳ್ತಾನೆ, when I ascend to the greatest heights, ನಾನು ಉತ್ತಮವಾದ ರೀತಿಯಲ್ಲಿ ನಾನು ಏರಿ ಹೋದಾಗ್ಲೂ, or the highest mountain, ನಾನು ಉತ್ತಮ ಶಿಖರಗಳಿಗೆ ಏರಿದಾಗಲೂ your presence is there. ನಿನ್ನ ಪ್ರಸನ್ನತೆ ಅಲ್ಲಿದೆ. when I go to the deepest pit, ನಾನು ಪಾತಾಳದಲ್ಲಿ ಹೋದ್ರು ಕೂಡ, or the darkest place, ಕತ್ತಲೆ ಅಂಧಕಾರದಲ್ಲಿ ಹೋದ್ರು ಕೂಡ, your presence is still there. ನಿನ್ನ ಪ್ರಸನ್ನತೆ ಅಲ್ಲೂ ಇದೆ. No, even when I fail, ನಾನು ಸೋತಾದಾಗಲೂ, even the times when I fell down, ನಾನು ಕೆಳಗಡೆ ಬಿದ್ದಾಗಲೂ your presence was there. ನಿನ್ನ ಪ್ರಸನ್ನತೆ ಅಲ್ಲಿದೆ. in everything, ಎಲ್ಲದರಲ್ಲಿಯೂ God's presence never leaves you, ದೇವರ ಪ್ರಸನ್ನತೆ ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ. and his promise is always upon you. ಆತನ ವಾಗ್ದಾನಗಳು ಯಾವಾಗಲೂ ನಿಮ್ಮ ಮೇಲೆ ಇರುತ್ತವೆ. Praise God. ದೇವರಿಗೆ Let's ಮಹಿಮೆ. read that on the screen. Thank you for putting that. If I go up to the heavens, you are there. If I make my bed in the depths, you are there. Amen. I rise on the wings of the dawn. If I settle on the far side of the sea, even there your hand will guide me. Your right hand will hold me fast. Amen. Praise the Lord. Such a beautiful ಮೇಲಿನ ಲೋಕಕ್ಕೆ ಹೇರಿ ಹೋದರೆ ಅಲ್ಲಿಯೂ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೂ ನೀನಿರುದ್ವಿ. ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟಕಡೆಯಲ್ಲಿ ವಾಸ ಮಾಡಲು ಪ್ರಯತ್ನಿಸಿದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಆಮೆನ್. Amen. Praise God. ದೇವರಿಗೆ Hallelujah. ಮಹಿಮೆ. So be secure in Christ. ದೇವರಲ್ಲಿ ನೀವು ಭದ್ರವಾಗಿರಿ. One preacher said like this. ಒಬ್ಬ ಒಂದು ಬೋಧಕರು ಈ ರೀತಿ ಹೇಳಿದ್ರು, You know why many times believers don't do what the Bible says? ಅನೇಕ ಬಾರಿ ಒಂದು ವಿಶ್ವಾಸಿಗಳು ಸತ್ಯವೇದ ಏನ್ ಹೇಳ್ತದೆ ಅದನ್ನ ಮಾಡೋದಿಲ್ಲ, ಯಾಕೆ ಗೊತ್ತಾ? And he quotes one example. ಒಂದು ಉದಾಹರಣೆನ ಅವ್ರು ಹೇಳಿದ್ರು. Think of yourself in one apartment. ನೀವು ಯೋಚನೆ ಮಾಡಿದ್ರೆ ನೀವು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ ಎಂಬುದಾಗಿ. And you're watching a nice serial. ಒಂದು ಸೀರಿಯಲ್ ನ ನೀವು ನೋಡ್ತಾ ಇದ್ದೀರಾ. Kannada serial is going on. ಒಂದು ಕನ್ನಡ ಸೀರಿಯಲ್ ಅಲ್ಲಿ ನಡೀತಿದೆ. 1500th episode is coming. 1500 ಒಂದು ಎಪಿಸೋಡ್ ಅಲ್ಲಿ ನಡೀತಾ ಇದೆ. It's so interesting. ಅದು ತುಂಬಾ ಕುತೂಹಲವಾಗಿದೆ. Conflicts in the relationship so beautiful. ಅದು ಒಂದು ನಡೆಯುವಂತ ಒಂದು ಜಗಳಗಳು ತುಂಬಾ ಚೆನ್ನಾಗಿದೆ. Okay, and you're watching, enjoying it. ಅದು ನೋಡಿ ನೀವು ಸಂತೋಷ ಪಡ್ತಾ ಇದ್ದೀರಿ. And suddenly alarm went on, and everybody started to shout, there is fire in the building. ತಕ್ಷಣವೇ ಒಂದು ಸೈರನ್ ಆಗುತ್ತೆ, ಬೆಂಕಿ ಇದೆ ಎಂಬುದಾಗಿ. Okay, what will you do? ನೀವೇನ್ ಮಾಡ್ತೀರಾ?
There is siren in the apartment and everybody is shouting, there is fire. What will you do? ಅಪಾರ್ಟ್ಮೆಂಟ್ ಅಲ್ಲಿ ಸೈರನ್ ಆಗಿ ಎಲ್ಲರೂ ಕಿಚಾಡ್ತಿದ್ದಾರೆ ಬೆಂಕಿ ಅಂತ, ನೀವೇನ್ ಮಾಡ್ತೀರಾ? What will you do? ಏನ್ ಮಾಡ್ತೀರಾ ನೀವು? Will you say that I'll finish my serial and come? ನೀವು ನಾನು ಸೀರಿಯಲ್ ನ ಮುಗಿಸಿ ಬರ್ತೀನಿ ಅಂತ ಹೇಳ್ತೀರಾ? Will you say that ಅತ್ತಿಗೆ ಅವರೆಲ್ಲ ಜಗಳ ಮಾಡ್ತಾ ಇದ್ದಾರೆ, ನಾನು ನೋಡ್ಬೇಕು, I want to see that fight? ಅತ್ತಿಗೆ ಎಲ್ಲ ಜಗಳ ಮಾಡ್ತೀರಾ, ನೋಡ್ಬೇಕಂತ ಹೇಳ್ತೀರಾ? What will you do? ಏನ್ ಮಾಡ್ತೀರಾ? What will a logical person do? ಒಂದು Leave everything and run, right? ಸರಿಯಾಗಿ ಯೋಚನೆ ಮಾಡೋರು ಏನ್ ಮಾಡ್ತಾರೆ, ಎಲ್ಲ ಬಿಟ್ಟು ಬರ್ತಾರೆ. Okay, ಸರಿಯಾದ ಬುದ್ಧಿ ಇದ್ರೆ ಏನ್ ಮಾಡ್ತಾರೆ, ಓಡಿ ಹೋಗ್ತಾರೆ ಅಲ್ಲಿಂದ, ಎಲ್ಲ ಬಿಟ್ಟು, right? So why would you run? ನೀವು ಯಾಕೆ ಓಡ್ತೀರಾ? Instead of enjoying there, why would you run? ಅಲ್ಲಿ ನೋಡಿ ಸಂತೋಷ ಪಡಬಹುದು ಬದಲು ಯಾಕೆ ಓಡ್ತೀರಾ? Because somebody is shouting. ಯಾಕೆಂದ್ರೆ ಯಾರೋ ಕಿರ್ಚಾಡ್ತಿದ್ದಾರೆ. Okay, you know why you ran? ನೀವು ಯಾಕೆ ಓಡ್ತೀರಿ ಗೊತ್ತಾ? Because you believed what they said. ನೀವು ನಂಬ್ತೀರಾ ಅವ್ರು ಏನ್ ಹೇಳ್ತಾರೆ ಎಂಬುದಾಗಿ. Praise the Lord. Praise the Lord. When you believed, your reaction was automatic. ನೀವು ನಂಬುವಾಗ ನಿಮ್ಮ ಕಾರ್ಯ ಒಂದು ಆಗಿರುತ್ತೆ. Here is why believers don't do what Bible says. ಇಲ್ಲಿ ವಿಶ್ವಾಸಿಗಳು ಬೈಬಲ್ ಏನ್ ಹೇಳ್ತಿದೆ ಅದನ್ನ ನಂಬೋದಿಲ್ಲ. Because their belief is not in the word. ಅವರು ವಾಕ್ಯದಲ್ಲಿ ಅವರು ನಂಬುವವರಾಗಿಲ್ಲ. Word of God says, ದೇವರ ವಾಕ್ಯ ಹೇಳುತ್ತೆ, you are saved by grace. ನೀವು ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೀರಿ. We don't believe it. ಅದನ್ನ ನಾವು ನಂಬುದಿಲ್ಲ. We want to be saved on our own. ನಾವು ನಾವೇ ಸ್ವಂತವಾಗಿ ರಕ್ಷಣೆ ಹೊಂದುತ್ತೇವೆ. Word of God says, through the Holy Spirit you can call the God as Abba Father. ನೀವು ಪವಿತ್ರಾತ್ಮನ ಮೂಲಕ ನೀವು ದೇವರನ್ನ ಅಪ್ಪ ತಂದೆ ಎಂದು ಕರೀತೀರಿ ಅಂತ ಹೇಳುತ್ತೆ. We have become the heirs of God and co-heirs with Christ. ನಾವು ಆತನೊಂದಿಗೆ ಇದ್ದೇವೆ ಅಂತ ಹೇಳಿದಾಗಿ ದೇವರ ಮಕ್ಕಳಾಗಿದ್ದೇವೆ, ಕ್ರಿಸ್ತನೊಂದಿಗೆ ಸಹ ಬಾಧ್ಯರಾಗಿದ್ದೇವೆ, ರೈಟ್? co-heirs with Christ. ನಾವು ಆತನೊಂದಿಗೆ ಪುತ್ರ ಸ್ವೀಕಾರನ ಹೊಂದಿದ್ದೇವೆ ಮತ್ತೆ ಆತನೊಂದಿಗೆ ಇದ್ದೇವೆ ಎಂಬುದಾಗಿ. Praise God. Even then we don't believe. ಆಗ್ಲೂ ಕೂಡ ನಾವು ನಂಬುದಿಲ್ಲ. Even then we think in our heart, something is lacking. Maybe God doesn't like me today. ನಮ್ಗೆ ಏನೋ ನಮ್ಮ ಹೃದಯದಲ್ಲಿ ಕೊರತೆ ಇರುತ್ತೆ, ದೇವರನ್ನ ಈ ದಿನ ಇಷ್ಟಪಡ್ತಾ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತೀವಿ. That's why the problems in the church come. ಆದ್ದರಿಂದಲೇ ಸಭೆಗಳಲ್ಲಿ ಸಮಸ್ಯೆ ಬರುವಂತದ್ದು. That's why the problems in the families come. ಆದ್ದರಿಂದಲೇ ಕುಟುಂಬಗಳಲ್ಲಿ ಸಮಸ್ಯೆ ಬರುವಂತದ್ದು. We don't believe what the word says. ನಾವು ವಾಕ್ಯವು ಏನು ಹೇಳುತ್ತದೆ ಎಂಬುದನ್ನು ನಂಬುವುದಿಲ್ಲ. Proverbs 18:21 says, ಜ್ಞಾನೋಕ್ತಿಗಳು 18:21 ಹೇಳುತ್ತೆ, death and life are in the power of the tongue. ಜೀವ ಮರಣಗಳು ನಾಲಿಗೆಯ ವಶ ಎಂಬುದಾಗಿ. The tongue has the power. Can you put that again? Tongue has the power of life and death, and those who love it will eat its fruit. Can you say it with me? Those who love it will eat its fruit. ನಾವು ಹೇಳೋಣ, ಜೀವ ಮತ್ತು ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಎಂಬುದಾಗಿ ಹೇಳುತ್ತೆ. ಆಮೆನ್. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. Praise God. ದೇವರಿಗೆ ಮಹಿಮೆ. Hallelujah. Hallelujah. See, everything is in what? Say, what is that? Tongue. ಎಲ್ಲವೂ ಏನಾಗಿದೆ, ನಮ್ಮ ನಾಲಿಗೆಯ ವಶವಾಗಿದೆ. Your words can build somebody. ನಿಮ್ಮ ಪದಗಳು ಮತ್ತೊಬ್ಬರನ್ನ ಕಟ್ಟಬಹುದು. It can destroy the church also. ಆ ಸಭೆಯನ್ನು ಕೂಡ ಹಾಳು ಮಾಡಬಹುದು. It can build your life. ಅದು ನಿಮ್ಮ ಜೀವಿತವನ್ನು ಕಟ್ಟಬಹುದು. Or bring death. ಮರಣವನ್ನು ಕೂಡ ತರಬಹುದು. What do you want to do today? ನೀವು ಇದನ್ನ ಏನ್ ಮಾಡ್ಲಿಕ್ಕೆ ಬಯಸ್ತೀರಾ? It is all in your hands. ನೀವು ಇದೆಲ್ಲ ನಿಮ್ಮ ಕೈಯಲ್ಲಿದೆ. Praise the Lord. ದೇವರಿಗೆ ಮಹಿಮೆ. Let's read one more scripture and then we'll pray. ಮತ್ತೊಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥಿಸೋಣ. Acts 2:1. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನ. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಒಮ್ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿ ಬಂದರು. When the day of Pentecost came, they were all together in one place. Amen. So this is Acts chapter 2. You know what happened in Acts chapter 2? ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಏನಾಯ್ತು ಅಂತ ನಿಮಗೆ ಗೊತ್ತಲ್ವಾ? Jesus after his resurrection, ಆತನ ಪುನರುತ್ಥಾನ ಆದ ಮೇಲೆ ಕ್ರಿಸ್ತನ he spent time on this earth for 40 days. He met so many people. 40 ದಿನಗಳು ಭೂಮಿಯ ಮೇಲೆ ದೇವರು ವಾಸಿಸಿದರು. Okay. He lived with them, he ate with them. ಆತರು ಜನರೊಟ್ಟಿಗೆ ಅವರು ಇದ್ದು, ಶಿಷ್ಯರೊಟ್ಟಿಗೆ ಇದ್ದರು ಮತ್ತೆ ಅವ್ರ ಜೊತೆ ಊಟ ಮಾಡಿದ್ರು. And he said, I'm ascending to the heaven. I'm going to the Father and I'm going to send Holy Spirit. ದೇವರು ಹೇಳಿದ್ರು, ನಾನು ಪರಲೋಕಕ್ಕೆ ಹೇರಿ ಹೋಗಿ ನನ್ನ ತಂದೆ ಬಳಿಯಿಂದ ನಿಮಗೆ ಸಹಾಯಕರು ಪವಿತ್ರಾತ್ಮನ ಕಳಿಸಿಕೊಡ್ತೀನಿ ಅಂತ ಹೇಳಿದ್ರು. And he said, wait in the upper room for him to come. ನೀವು ಮೇಲ್ಮಹಡಿಯಲ್ಲಿ ಇದ್ದುಕೊಂಡು ನೀವು ಕಾಯ್ದುಕೊಂಡಿರಿ ಅಂತ ಹೇಳಿದ್ರು. So they believed what Christ said. ಅವರು ನಂಬಿದ್ರು ಕ್ರಿಸ್ತನು ಏನು ಹೇಳಿದ್ರು ಎಂಬುದಾಗಿ. And that's what the Bible says here. They were all
together in one place. ಅದನ್ನೇ ಸತ್ಯವೇದ ಹೇಳ್ತದೆ, ಅವರೆಲ್ಲರೂ ಒಂದೇ ಸ್ಥಳದಲ್ಲಿ ಕೂಡಿ ಬಂದಿದ್ರು ಎಂಬುದಾಗಿ. What happened when they were all together in one place? ಅವರೆಲ್ಲರೂ ಒಂದೇ ಸ್ಥಳದಲ್ಲಿ ಇದ್ದಾಗ ಏನಾಯಿತು? Holy Spirit came upon them. ಪವಿತ್ರಾತ್ಮನ ಅವರ ಮೇಲೆ ಇಳಿದು ಬಂತು. Praise the Lord. ದೇವರಿಗೆ Holy ಮಹಿಮೆ. Spirit came upon them like the tongues of fire. He sat upon everybody. The word of God says upon their heads. It was like tongues of fire. ಅದು ಉರಿಯುಳ್ಳ ಬೆಂಕಿಯ ನಾಲಿಗೆಗಳ ಉಪಾದಿಯಲ್ಲಿ ಅವರು ಪ್ರತಿಯೊಬ್ಬರ ತಲೆ ಮೇಲೆ ಬಂದು ಆ ಪವಿತ್ರಾತ್ಮ ಇಳಿಯಿತು ಎಂಬುದಾಗಿ ನಾವು ನೋಡ್ತೇವೆ. They started to speak unknown languages. ಅವರು ಗೊತ್ತಿಲ್ಲದ ಭಾಷೆಯಲ್ಲಿ ಅವರು ಮಾತಾಡಲಿಕ್ಕೆ ಪ್ರಾರಂಭಿಸಿದ್ರು. Everybody who came to celebrate the week of Pentecost, they started to listen and they started to wonder what are they speaking. ಪಂಚಶತಮ ಹಬ್ಬವನ್ನು ಅವರು ಆಚರಿಸಿ ಬಂದವರೆಲ್ಲರೂ ಆಶ್ಚರ್ಯಪಟ್ಟರು, ಅವರು ಏನು ಮಾತಾಡ್ತಿದ್ದಾರೆ ಎಂಬುದಾಗಿ. Together with the apostles, Peter stood up. ಅಪೊಸ್ತಲರ ಜೊತೆಯಲ್ಲಿ ಪೇತ್ರನು ಸಹ ಎದ್ದು ನಿಂತ. And he started to share gospel to them. ಅವನು ಸುವಾರ್ತೆಯನ್ನು ಸಾರಲು He ಪ್ರಾರಂಭಿಸಿದ. said that this is what God has promised through prophet Joel. ಇದನ್ನೇ ಯೋವೇಲನ ಪುಸ್ತಕದಲ್ಲಿ ದೇವರು ಪ್ರವಾದನೆ ಮಾಡಿದ್ರು ಎಂಬುದಾಗಿ That he ಹೇಳಿದ. said that I'll pour out my spirit upon all flesh. ನೀವು ಕಡೆಗಾಲದಲ್ಲಿ ನಿಮ್ಮೆಲ್ಲರ ಮೇಲೆ ಶರೀರಗಳ ಮೇಲೆ ನಾನು ಆತ್ಮನ ಸುರಿಸ್ತೀನಿ ಎಂಬುದಾಗಿ Your ಹೇಳಿದ್ದಾರೆ. sons, your daughters will see visions. ನಿಮ್ಮ ಯೌವನಸ್ಥ ಮಕ್ಕಳು ಆ ದರ್ಶನಗಳು ಕಾಣುವರು ಎಂಬುದಾಗಿ. Your elders will dream dreams. ನಿಮ್ಮ ಹಿರಿಯರು ಕನಸುಗಳನ್ನ ಕಾಣುವರು ಎಂಬುದಾಗಿ. Upon everybody, the slaves, masters, there is no difference. Upon everybody I'll pour out my spirit. ಆಳು ಯಜಮಾನ ಎಂಬುದನ್ನು ನೋಡದೆ ಪ್ರತಿಯೊಬ್ಬರ ಮೇಲೆ ನಾನು ಆತ್ಮನ ಸುರಿಸ್ತೀನಿ ಅಂತ ದೇವರು ಹೇಳಿದ್ದಾರೆ ಎಂಬುದಾಗಿ. And he said that's what happened today. ಹೇಳಿದ ಅದೇ ಈ ದಿನ ನಡೆದಿದೆ ಎಂಬುದಾಗಿ. Praise the Lord. ದೇವರಿಗೆ ಮಹಿಮೆ. And when as Apostle Peter was sharing this, ಅಪೊಸ್ತಲನಾದ ಪೇತ್ರನು ಇದನ್ನು ಹೇಳುವಾಗ they asked how can we receive this ಅವರು salvation. ಕೇಳಿದ್ರು ನಾವು ಯಾವ ರೀತಿಯಾಗಿ ರಕ್ಷಣೆ ಹೊಂದಿಕೊಳ್ಳಬೇಕು That ಎಂಬುದಾಗಿ. day 3,000 men were saved, the word of God 3,000 says. ಜನ ಪುರುಷರು ಆ ದಿನ ರಕ್ಷಣೆಯನ್ನು ಹೊಂದಿಕೊಂಡ್ರು. In those days they used to count only men. ಆ ದಿನಗಳಲ್ಲಿ ಮತ್ತೆ ಪುರುಷರನ್ನು ಮಾತ್ರ ಅವರು ಎಣಿಸ್ತಾ ಇದ್ರು. Probably there were women, there were children. ಅಲ್ಲಿ ಮಕ್ಕಳು ಕೂಡ ಇರಬಹುದು ಮತ್ತೆ ಸ್ತ್ರೀಯರು ಕೂಡ ಇರಬಹುದು. Okay, we don't know how many. There are a lot of people who got saved in one ನಮಗೆ day ಗೊತ್ತಿಲ್ಲ ಎಷ್ಟು ಜನ ಎಂದಾಗಿ ಅನೇಕ ಜನರು ಆ ದಿನ ರಕ್ಷಣೆಯನ್ನು ಹೊಂದಿಕೊಂಡ್ರು. because they believed in what Christ has told. They were together. ಯಾಕಂದ್ರೆ ಅವ್ರು ನಂಬಿದ್ರು ಕ್ರಿಸ್ತನು ಏನು ಹೇಳಬಹುದಾಗಿ ಮತ್ತೆ ಎಲ್ಲರೂ ಕೂಡಿಕೊಂಡಿರಿ ಎಂಬುದರ ಬಗ್ಗೆ ಅವ್ರು ನಂಬಿದ್ರು. ಅದಕ್ಕಾಗಿ Amen. Praise God. ದೇವರಿಗೆ The ಮಹಿಮೆ. revival comes when we all are together serving the Lord together. ಯಾವಾಗ ಉಜ್ಜೀವನ ಬರುತ್ತದೆ ಅಂದ್ರೆ ನಾವು ಕರ್ತನಲ್ಲಿ ಒಟ್ಟಾಗಿರುವಾಗ, ನಾವು ಒಟ್ಟಾಗಿ ಸೇರಿ ಬರುವಾಗ. You pray 1,000 years, you pray for revival, it won't come. ನೀವು 1000 ವರ್ಷಗಳ ಉಜ್ಜೀವನಕ್ಕಾಗಿ ಪ್ರಾರ್ಥಿಸಿರಿ, ಅದು ಬರೋದಿಲ್ಲ Unless you are together with the church and you take a step for it. ನೀವೆಲ್ಲಿವರೆಗೂ ನೀವು ಒಂದು ಹೆಜ್ಜೆ ಹಾಕ್ಲಿಲ್ವೋ ಅಂತಿರೋ ಮತ್ತೆ ಸಭೆಯಲ್ಲಿ ಬಂದು ಸೇರುವವರೆಗೂ ಅದು ಬರೋದಿಲ್ಲ. I'm not saying don't pray. Prayer is needed. ನಾನು ಹೇಳ್ತಿಲ್ಲ ನೀವು ಪ್ರಾರ್ಥಿಸಬೇಡಿ ಅಂತ, ಪ್ರಾರ್ಥನೆ ಅವಶ್ಯಕತೆ ಇದೆ. But step out in faith. ನೀವು ನಂಬಿಕೆಯಲ್ಲಿ ಹೆಜ್ಜೆ ಇಡಿ. Praise God. ದೇವರಿಗೆ People ಮಹಿಮೆ. don't get saved automatically unless somebody goes and shares the gospel with them. ಅವರಿಗೆ ಅವರೇ ಜನರು ರಕ್ಷಣೆ ಹೊಂದಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಮತ್ತೊಬ್ಬರು ಯಾರಾದ್ರೂ ಹೋಗಿ ಸುವಾರ್ತೆ ಸಾರಬೇಕು. Unless somebody gets up from this congregation, goes out into the streets and share the gospel, nobody will be saved. As long as you keep on praying and sitting here, you will be waiting. That's all. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಹೋಗಿ ನಂಬಿಕೆಯಿಂದ ಸುವಾರ್ತೆ ಸಾರಲಿಲ್ಲ ಅಂತಂದ್ರೆ ಜನರು ಬಂದು ಅವ್ರಿಗೆ ಅವರೇ ರಕ್ಷಣೆ ಹೊಂದಲಿಕ್ಕೆ ಆಗಲ್ಲ, ನೀವು ಎಷ್ಟು ಇಲ್ಲಿ ಕುಳಿತು ಪ್ರಾರ್ಥನೆ ಮಾಡಿದ್ರು ಕೂಡ. Amen. ಆಮೆನ್. Praise God. ದೇವರಿಗೆ ಮಹಿಮೆ. We are called to have one spirit for the missions. ನಾವು ಸೇವೆಗಾಗಿ ಒಂದೇ ಆತ್ಮನ ಹೊಂದಿಕೊಳ್ಳೋದಕ್ಕೋಸ್ಕರ Shall ಕರೆಯಲ್ಪಟ್ಟಿದ್ದೇವೆ. we pray for that? ನಾವು ಅದಕ್ಕಾಗಿ ಪ್ರಾರ್ಥಿಸೋಣ. Let's pray for what we have heard this morning. ನಾವು ಈ ದಿನ ಬೆಳಗ್ಗೆ ಏನ್ ಕೇಳಿದ್ವಿ ಅದಕ್ಕಾಗಿ What did ಪ್ರಾರ್ಥಿಸೋಣ. we learn today? ನಾವೇನನ್ನ ಕಲ್ತ್ವಿ ಈ ದಿನ? We have one spirit. ನಮಗೆ ಒಂದೇ The ಆತ್ಮ ಇದೆ. Lord. One spirit with the Lord. ಕರ್ತನೊಂದಿಗೆ ಒಂದೇ ಆತ್ಮ. One spirit with the body of Christ. ಕ್ರಿಸ್ತನ ದೇಹದಲ್ಲಿ ಒಂದೇ ಆತ್ಮ. One spirit in missions. ಮತ್ತೆ ಸೇವೆ ಮತ್ತು ಉದ್ದೇಶಗಳಿಗಾಗಿ ಒಂದೇ ಆತ್ಮ. Praise the Lord. ದೇವರಿಗೆ ಮಹಿಮೆ. Let's pray together. ಒಟ್ಟಾಗಿ ಪ್ರಾರ್ಥಿಸೋಣ. Come on, let's all stand to our feet and look to the Lord in prayer. ನಿಂತುಕೊಂಡು ನಾವು ಪ್ರಾರ್ಥಿಸೋಣ. Shall we give thanks to the Lord for His grace? ದೇವರಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸೋಣ. His ಆತನ grace is ಕೃಪೆಗಾಗಿ. so abundant. ಆತನ ಕೃಪೆಯು ಧಾರಾಳವಾಗಿದೆ. You cannot earn it. ನೀವು ಅದನ್ನು ಸಂಪಾದಿಸ್ಲಿಕ್ಕಾಗಲ್ಲ. You cannot do anything to gain from the Lord. ನೀವು ಆತನಿಂದ ಪಡ್ಕೊಳ್ಳೋದಕ್ಕೆ ಏನು ಮಾಡ್ಲಿಕ್ಕಾಗಲ್ಲ. But just have faith. ನೀವು ನಂಬಿಕೆ ಇಡಬೇಕು. Praise God. ದೇವರಿಗೆ There ಮಹಿಮೆ. is a beautiful letter, the letter of Galatians in the Bible. ಒಂದು ಸುಂದರವಾದ ಪತ್ರಿಕೆ ಇದೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ. I saw online you had Galatians Bible study, right? ನಾನು ಆನ್ಲೈನ್ ಅಲ್ಲಿ ನೋಡಿದೆ, ನೀವು ಒಂದು ಸತ್ಯವೇದ ಅಧ್ಯಯನ ಮಾಡಿದ್ರಿ ಅಲ್ವಾ ಅದ್ರ ಬಗ್ಗೆ. What does Paul tell to Galatians? ಗಲಾತ್ಯದವರಿಗೆ ಪೌಲನು ಏನೆಂಬುದಾಗಿ ಹೇಳ್ತಾನೆ. He says, "Oh foolish Galatians, ಓ ಮೂರ್ಖರಾದ ಗಲಾತ್ಯರೇ, what God has
brought to you from the Spirit, as in he started through the Spirit. ಅವನು ಆತ್ಮನಿಂದ ಪ್ರಾರಂಭಿಸಿ ಆತ್ಮನು ನಿಮಗೆ ಏನಾಗಿ ತಂದು ಕೊಟ್ಟರು ಎಂಬುದಾಗಿ. Okay, what God has started in you through the Spirit. ಆತ್ಮನ ಮುಖಾಂತರವಾಗಿ ನಿಮ್ಮ ಮುಖಾಂತರವಾಗಿ ದೇವರು ಏನು ನಿಮಗೆ ಬೋಧಿಸಿದ್ರು? Are you trying to finish it by good works or proceed by good works? ಆ ಒಳ್ಳೆ ಕಾರ್ಯಗಳಿಂದ ಅದನ್ನು ನೀವು ಪ್ರಾರಂಭಿಸಿ ಮುಗಿಸ್ತಾ ಇದ್ದೀರಾ ಎಂಬುದಾಗಿ. He asked the question to Galatians. ಆ ಗಲಾತ್ಯದವರಿಗೆ ಅವನು ಪ್ರಶ್ನೆಯನ್ನು ಕೇಳ್ದ. Did you receive the Holy Spirit by doing something or by faith? ನೀವು ಏನಾದರೂ ಮಾಡೋದ್ರ ಮುಖಾಂತರ ಪವಿತ್ರಾತ್ಮನ ಹೊಂದಿಕೊಂಡ್ರ ಅಥವಾ ಕೃಪೆಯಿಂದ ಹೊಂದಿಕೊಂಡ್ರ ಎಂಬುದಾಗಿ. Or did you see miracles in life by doing something or by faith? ನೀವು ನಂಬಿಕೆಯಿಂದ ಒಂದು ಅದ್ಭುತಗಳನ್ನ ಹೊಂದಿಕೊಂಡ್ರ ಅಥವಾ ನೀವು ಮಾಡುವ ಕಾರ್ಯಗಳಿಂದ ಹೊಂದಿಕೊಂಡ್ರ ಎಂಬುದಾಗಿ. And he goes on to say that Christian life is all about faith in the Lord. ಮುಂದುವರೆದು ಅವನು ಹೇಳ್ತಾನೆ ಕ್ರಿಸ್ತಿಯ ಜೀವಿತ ಎಂಬುದು ನಂಬಿಕೆಯ ಮೇಲೆ ಆಧಾರವಾಗಿದೆ ಎಂಬುದಾಗಿ. Praise the Lord. ದೇವರಿಗೆ ಮಹಿಮೆ. Can you turn to neighbor and say Christianity is not a set of rules, it is a relationship with the Lord. ನೀವು ಪಕ್ಕದವ್ರಿಗೆ ಹೇಳಿ ಕ್ರಿಸ್ತಿಯತೆ ಎಂಬುದು ನಿಯಮಗಳಲ್ಲ, ಇದು ನಂಬಿಕೆ ಎಂಬುದಾಗಿ. Amen. Praise the Lord. ದೇವರಿಗೆ ಮಹಿಮೆ ಆಗಲಿ. Hallelujah. Let's all close our eyes and look to the Lord in prayer. ನಾವು ಪ್ರಾರ್ಥನೆಯಲ್ಲಿ ಕಣ್ಣು ಮುಚ್ಚಿ ನೋಡೋಣ ದೇವರನ್ನು. If you are wondering what I am sharing, it is from Galatians chapter 3. You can go home and read and let's pray together. ನೀವು ಆಶ್ಚರ್ಯ ಪಡ್ತಾ ಇದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಎಂಬುದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಹೋಗಿ ನೀವು ಮನೆಯಲ್ಲಿ ಓದಿರಿ. Amen. Amen. Come on, let's pray. ಪ್ರಾರ್ಥನೆ ಮಾಡೋಣ. Let's pray for the neighbor, the person next to you. ನಿಮ್ಮ ಪಕ್ಕದಲ್ಲಿರೋರಿಗಾಗಿ ನೀವು ಪ್ರಾರ್ಥಿಸಿರಿ. Let's pray for other families that are here. ಇಲ್ಲಿ ಇರುವಂತ ಬೇರೆ ಬೇರೆ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸಿರಿ. Let's pray for the teams that are working. ನಮ್ಮ ಯಾವ ತಂಡಗಳು ಕೆಲಸ ಮಾಡ್ತಿದ್ದಕ್ಕಾಗಿ ಪ್ರಾರ್ಥಿಸಿರಿ. Let's pray for the pastors. ಸಭಾ ಪಾಲಕರುಗಳಿಗಾಗಿ ನೀವು ಪ್ರಾರ್ಥಿಸಿರಿ. Let's pray for the prayer team, worship team. ನೀವು ಆರಾಧನಾ ತಂಡಕ್ಕಾಗಿ ಪ್ರಾರ್ಥನಾ ತಂಡಕ್ಕಾಗಿ ನೀವು ಪ್ರಾರ್ಥಿಸಿರಿ. Let's seek the presence of the Almighty today. ದೇವರ ಪ್ರಸನ್ನತೆಯನ್ನು ಹುಡುಕಿರಿ. Let us pray and confess in the presence of God. ನಾವು ಪ್ರಾರ್ಥಿಸಿ ಹರಕೆ ಮಾಡೋಣ ದೇವರ ಪ್ರಸನ್ನತೆ. Say to the Lord, thank you for this gift. ದೇವರಿಗೆ ಹೇಳೋಣ, ದೇವರೇ ಈ ವರಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ. The greatest miracle of salvation. ಅದ್ಭುತವಾದ ಒಂದು ಸ್ವಾಮಿ ಕರ್ತನೆ ರಕ್ಷಣೆಯ ಒಂದು ಕಾರ್ಯ. Thank you Lord God for giving it as a gift to me. ದೇವರೇ ನಿಮಗೆ ಸ್ತೋತ್ರ, ಇದನ್ನ ವರವಾಗಿ ನಿಮಗೆ ಕೊಟ್ಟಿದ್ದೀರಿ. Can you say to the Lord, thank you Lord. ನೀವು ಇದನ್ನ ದೇವರಿಗೆ ಹೇಳ್ತೀರಾ, ದೇವರೇ ನಿಮಗೆ ಸ್ತೋತ್ರ, ಧನ್ಯವಾದಗಳು ಎಂಬುದಾಗಿ. You know, all through our lives, whatever we do, we cannot earn this salvation. ಜೀವನ ಪರ್ಯಂತ ನಾವು ಏನೆಲ್ಲ ಮಾಡಿದ್ರು ಕೂಡ ಈ ರಕ್ಷಣೆ ಸಂಪಾದಿಸಲಿಕ್ಕೆ ಆಗಲ್ಲ. That's why Christ did for us. ಅದಕ್ಕಾಗಿ ಕ್ರಿಸ್ತನು ಮಾಡಿದನು ನಮಗಾಗಿ. He gave us. ಅದನ್ನು ಆತನು ನಮಗೆ ಕೊಟ್ಟನು. If you understand the depths of it, ಅದರ ಆಳವನ್ನು ನೀವು ಅರಿಯುವುದಾದ್ರೆ give thanks to the Lord. ನೀವು ಅವರಿಗೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. Thank you Lord that I am one spirit with you. ದೇವರೇ ನಿಮಗೆ ಸ್ತೋತ್ರವಾಗಲಿ, ಧನ್ಯವಾದಗಳು, ನಾನು ಒಂದೇ ಆತ್ಮದಲ್ಲಿ ಇದ್ದೇನೆ. Thank you Lord, I am one with the body of Christ. ಕ್ರಿಸ್ತನ ದೇಹದಲ್ಲಿ ನಾನು ಒಂದೇ ಆಗಿದ್ದೇನೆ. I am one with the missions. ನನ್ನ ಸೇವೆ ಮತ್ತು ಉದ್ದೇಶಗಳಲ್ಲಿ ನಾನು ಒಂದೇ ಆತ್ಮನನ್ನು ಹೊಂದಿದ್ದೇನೆ. We all have one spirit. Thank you Lord. ನಾವೆಲ್ಲರೂ ಒಂದೇ ಆತ್ಮನ ಹೊಂದಿದ್ದೇವೆ. ನಿಮಗೆ ಧನ್ಯವಾದಗಳು, ಸ್ತೋತ್ರ ಸ್ವಾಮಿ. Declare in the name of ನಿಮ್ಮ Jesus. ಬಾಯಿ ತೆರೆದು ಪ್ರಾರ್ಥಿಸಿರಿ, ಯೇಸುವಿನ ನಾಮವನ್ನು ಘೋಷಣೆ ಮಾಡಿ. ಹalleluya, ಸ್ತೋತ್ರ ಸ್ವಾಮಿ. Thank you Lord. Oh rabara shando robo ribala shando robo raba. Lord, we thank you. We thank you. We thank you Lord God. Thank you Jesus. Oh
Jesus. ಯೇಸುವೇ ನಿಮಗೆ ವಂದನೆಗಳು. Let's all pray together. ಒಟ್ಟಾಗಿ ಪ್ರಾರ್ಥಿಸೋಣ. When Pastor gave me this topic, ಸಭಾಪಾಲಕರು ನನಗೆ ಈ ವಿಷಯವನ್ನು ಕೊಟ್ಟರು. I was thinking like, did he randomly put it there? ನಾನು ಯೋಚನೆ ಮಾಡಿದೆ, ನಾನು ಆ ರೀತಿಯಾಗಿ ಒಂದು ಹಾಕಿದ್ದಾರೆ ಎಂಬುದಾಗಿ. But soon I realized ಅತಿ ಬೇಗನೆ ನನಗೆ ಅರ್ಥ ಆಯಿತು, it is God who led him to do that. ದೇವರೇ ಅವರಿಗೆ ಪ್ರಚೋದನೆ ಕೊಟ್ಟಿದ್ದಾರೆ ಇದನ್ನು ಮಾಡಲಿಕ್ಕೆ ಎಂಬುದಾಗಿ. Today I believe this word is for you and me. ನಾನು ನಂಬ್ತೇನೆ ಈ ವಾಕ್ಯವು ನನಗಾಗಿ ನಿಮಗಾಗಿ ಇದೆ ಎಂಬುದಾಗಿ. So let's embrace the word. ಅದನ್ನು ನಾವು ಬಾಚಿಕೊಳ್ಳೋಣ, Put it to practice. ಅದನ್ನು ಕಾರ್ಯಕ್ಕೆ ರೂಪಕ್ಕೆ ತರೋಣ. Have faith. ನಂಬಿಕೆಯನ್ನು ಹೊಂದೋಣ. Let the Lord do his work, ಕರ್ತನು ತಾನೇ ಆತನ ಕಾರ್ಯಗಳನ್ನ ಮಾಡಲಿ, because he is the vine. ಆತನೇ ದ್ರಾಕ್ಷಿ ಬಳ್ಳಿ ಆಗಿದ್ದಾನೆ. Our duty is to be one with him, ನಮ್ಮ ಕರ್ತವ್ಯ ಕಾರ್ಯ ಎಂಬುದಾದ್ರೆ ನಾವು ಒಂದಾಗಿರುವುದು ಆತನಲ್ಲಿ, and our duty is to be one with his body. ನಾವು ಆತನ ದೇಹದಲ್ಲಿ ಒಂದಾಗಿರುವುದು. Let's pray together. ಒಟ್ಟಾಗಿ ಪ್ರಾರ್ಥಿಸೋಣ. Loving heavenly Father, ಪರಲೋಕ ಪ್ರೀತಿಯುಳ್ಳ ತಂದೆಯೇ, we thank you, Lord, for this day. ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. Thank you for speaking to us. ನಮ್ಮ ಜೊತೆ ಮಾತನಾಡೋದಕ್ಕಾಗಿ ನಿಮಗೆ ಸ್ತೋತ್ರ. Thank you for this opportunity that you have given to me to come to Mysore again. ನಾನು ಮೈಸೂರಿಗೆ ಬಂದು ಬೋಧಿಸಲು ನನಗೆ ಕೊಟ್ಟಂತ ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರ. We believe it is through the Holy Spirit. ನಾವು ಇದನ್ನು ಪವಿತ್ರಾತ್ಮ ಮೂಲಕ ನಾವು ನಡೆಸ್ತೇವೆ. Lord, we pray that you'll guard our church unity. ದೇವರೇ, ನಾವು ಪ್ರಾರ್ಥಿಸ್ತೇವೆ ನಮ್ಮ ಸಭೆಯ ಐಕ್ಯತೆಯನ್ನು ನಾವು ಕಟ್ಟೋಣ ಎಂಬುದಾಗಿ. Lord, we pray, Father God, that you'll guard us, Father God, from every division. ಎಲ್ಲ ಒಂದು ವಿಭಾಗಪಡಿಸುವುದರಿಂದ ನಮ್ಮನ್ನು ರಕ್ಷಿಸಿರಿ ಎಂಬುದಾಗಿ ಪ್ರಾರ್ಥಿಸೋಣ. Let our words, let our actions bring life. ನಮ್ಮ ವಾಕ್ಯಗಳು, ನಮ್ಮ ಮಾತುಗಳು, ನಮ್ಮ ಕಾರ್ಯಗಳು ಜೀವವನ್ನು ತರುವಂತದಾಗಿರಲಿ. Today as a church we commit ourselves into your mighty hands. ನಿಮ್ಮ ಪ್ರಭಾವವುಳ್ಳ ಕೈಗಳಿಗೆ ನಾವು ಸಭೆಯಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. Lord, we thank you for your abundance of grace. ನಿನ್ನ ಧಾರಾಳವಾದ ಐಶ್ವರ್ಯವುಳ್ಳ ಕೃಪೆಗಾಗಿ ನಿಮಗೆ ಸ್ತೋತ್ರ. We believe today we are one with you and one with the church. ನಾವು ಒಟ್ಟಾಗಿ ನಿನ್ನಲ್ಲಿ ಇದ್ದುಕೊಂಡು ನಾವು ಸೇವೆ ಮಾಡ್ತೇವೆ ಎಂಬುದಾಗಿ ನಂಬುತ್ತೇವೆ. As a church we want to move forward in the purpose with which you have called us, Lord. ನೀವು ಯಾವ ಉದ್ದೇಶದ ಮೇರೆಗೆ ನಮ್ಮನ್ನು ಕರೆದಿದ್ದೀರೋ ನಾವು ಸಭೆಯಾಗಿ ಮುಂದುವರಿತೇವೆ ಎಂದು ನಂಬುತ್ತೇವೆ. Leaving all the anger behind. ನಮ್ಮೆಲ್ಲ ಕೋಪಗಳನ್ನು ನಾವು ಹಿಂದೆ ತಳ್ಳುತ್ತೇವೆ. We leave all the jealousy behind. ನಮ್ಮೆಲ್ಲ ಹೊಟ್ಟೆ ಕಿಚ್ಚನ್ನು ಹಿಂದೆ ಹಾಕ್ತೇವೆ. Our spirit is saved. ನಮ್ಮ ಆತ್ಮವು ರಕ್ಷಣೆ ಹೊಂದಿದೆ. And the work of salvation is happening in us. ರಕ್ಷಣೆಯ ಕಾರ್ಯ ನಮ್ಮಲ್ಲಿ ನಡೆಯುತ್ತಿದೆ. That works in our mind also. ನಮ್ಮ ಮನಸ್ಸುಗಳು ಸಹ ಅದು ಕಾರ್ಯ ನಡೆಸುತ್ತಿದೆ. In Jesus' name we break every work of the devil. ಸೈತಾನ ಎಲ್ಲ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಮುರಿದು ಹಾಕ್ತೇವೆ. We bind every spirit of gossip. ಎಲ್ಲ ಒಂದು ಚಾಡಿ ಮಾತುಗಳನ್ನು ನಾವು ಕಟ್ಟಿ ಹಾಕ್ತೇವೆ. In Jesus' name every spirit of division out from this church. ಎಲ್ಲನ್ನು ಒಡುಕು ಮಾಡುವಂತ ಎಲ್ಲ ಸೈತಾನ ಆತ್ಮಗಳನ್ನು ತೆಗೆದು ಹಾಕುತ್ತೇವೆ. Lord, we pray, Lord God, we invite the Holy Spirit to fill this house. ನಾವು ಪ್ರಾರ್ಥಿಸಿ ಪವಿತ್ರಾತ್ಮನನ್ನು ಸ್ವಾಗತಿಸುತ್ತೇವೆ ಈ ಮನೆಯನ್ನು ತುಂಬಿಸಲು. Fill our families. ನಮ್ಮ ಕುಟುಂಬಗಳನ್ನು ತುಂಬಿರಿ. With your love. ನಿನ್ನ ಪ್ರೀತಿಯಿಂದ. With the humility. ನಿಮ್ಮ ದೀನತೆಯಿಂದ. Oneness. ಏಕತೆಯಿಂದ. And fruit of the Holy Spirit. ಪವಿತ್ರಾತ್ಮನ ಫಲಗಳಿಂದ. Lord, we pray this church would shine bright in this city, Lord. ಇದು ಸ್ವಾಮಿ ಕರ್ತನ ಸಭೆಯು ಸ್ವಾಮಿ ಬೆಳಕಾಗಿ ಪ್ರಕಾಶಿಸಲಿ. And every branch church will shine bright in their cities, Lord. ಎಲ್ಲ ಶಾಖೆ ಸಭೆಗಳು ಸಹ ಅದು ಪ್ರಕಾಶ ಪಡಲಿ. Lord, we pray, Father, Lord God. ನಾವು ಪ್ರಾರ್ಥಿಸ್ತೇವೆ ತಂದೆ. Lord, even as our pastors are abroad. ಹೊರದೇಶದಲ್ಲಿ ನಿಮ್ಮ ಸಭಾಪಾಲಕರು ಇರುವಾಗ. Lord, we pray that you'll use them mightily for your glory. ನಾವು ಪ್ರಾರ್ಥಿಸ್ತೇವೆ ನಿಮ್ಮ ಮಹಿಮೆಗೋಸ್ಕರ ಅವರನ್ನು ಉನ್ನತವಾಗಿ ಬೆಳೆಸಿರಿ ಎಂಬುದಾಗಿ. Until we meet again. ನಾವು ಮತ್ತೆ ಸಂಧಿಸುವವರೆಗೂ help us all to grow more in faith. ನಾವು ನಂಬಿಕೆಯಲ್ಲಿ ಬೆಳೆಯಲು ನಮಗೆ ಸಹಾಯ ಮಾಡಿರಿ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. Amen. May the grace of our Lord Jesus Christ, ಯೇಸು ಕ್ರಿಸ್ತನ ಒಂದು ಕೃಪೆ, love of the Father, ತಂದೆ ದೇವರ ಪ್ರೀತಿ, and the fellowship of the Holy Spirit ಪವಿತ್ರಾತ್ಮನ ಅನ್ಯೋನ್ಯತೆ ಐಕ್ಯತೆ be with you now and forever. ಇಂದಿಗೂ ಎಂದಿಗೂ ಸದಾಕಾಲ ನಮ್ಮೊಟ್ಟಿಗಿರಲಿ. Amen. 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 Praise the Lord. ದೇವರಿಗೆ ಮಹಿಮೆ Glory to Jesus.